ನಮಸ್ಕಾರಗಳು. ಶ್ರೀನಿವಾಸ ಇತಿ ಶ್ರೇಷ್ಠತೆಯ ಪಾತ್ರಂ ಗುಣಾನ್ವಿತಃ ಕೌಶಿಕೋನಂತರಂಗಾರ್ಯ ಶಿರಂ ವಿಜೇತಾಂ ಭುವಿ ನ್ಯಸ್ತಾತ್ಮೀಯಭರಂ ವರಪ್ರದ ಗುರೋ ವೈರಾಗ್ಯ ಭಾಗ್ಯೋರ್ಧೋ ವೇದಾಂತಾಮೃತ ಸಾರವಂತಮನಘಾತ್ ಶ್ರೀ ಶ್ರೀನಿವಾಸಾತ್ ಗುರೋಃ ಶ್ರೀಶೈಲಾನ್ವಯ ಕೌಸ್ತುಭಸ್ಸಿತನಯಂ ಶ್ರೇಯೋನಿಧೇ ಶ್ರೀನಿಧೇಃ ವಂದೇ ಸಾಧು ಕಟಾಕ್ಷಕೇಳಿನಿಲಯಂ ಶ್ರೀಕೃಷ್ಣ ಸದ್ದೇಶಿಕಂ ಶ್ರೀವಾಸರಂಗಪರಕಾಲಮುನಿತ್ರಯಾಪ್ತಲಕ್ಷ್ಮಾತ್ಮರಕ್ಷಣೇತಿ ತ್ವೈಗಾಗಮಾಂತಂ ಆಚಾರ್ಯ ಭಕ್ತಿ ಪರಿಪೂತಮನರ್ಘಶೀಲಂ ಗೋಪಾಲದೇಶಿಕಮುನಿಂ ಗುರುಮಾಶ್ರಯಾಮಃ. ನಾರಾಯಣಾಖ್ಯೇತಿರಾಜಪದಾಬ್ಜಭೃಂಗ ಶ್ರೀವಾಸಯೋಗಿ ಗುರುಣಾರ್ಪಿತಪಾರಮೀಶೆ ಭಕ್ತ್ಯಾದಿಪೂರ್ಣವರದಾರಿ ಕೃಪಾತ್ತಚಿಹ್ನಂ ಶ್ರೀ ಶ್ರೀನಿವಾಸ ಮುನಿವರ್ಯಮಹಂ ಪ್ರಪದ್ಯೆ. ಶ್ರೀನಾರಾಯಣ ಯೋಗೀಂದ್ರ ವರದಾರಿ ಕೃಪಾಶ್ರಯಂ ರಂಗೇಶಪಾದವಿನತಂ ಶ್ರೀನಿವಾಸ ಮುನಿಂ ಭಜೆ. ಶ್ರೀಮಾನ್ ವೆಂಕಟನಾಥಾರ್ಯ ಕವಿತಾರ್ಕ್ಯ ಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಿ यो नित्यमच्युतपदाम्बुजयुग्मरुक्मं व्यामोहतस्तरितराणि जनाय मेने अस्मद्गुरोर्भगवतोऽस्यैकसिन्धो रामानुजस्य चरणौ शरणं प्रपद्ये. यतीन्द्रगतभाष्यार्थाय व्याख्यानेन दर्शिताः वरं सुदर्शनार्यं तं वन्दे कूरकुलाधिपं वरदं दुरदाद्रीशं कमलायादयितं दयानिधिं सकलार्थिजनार्थितप्रदं प्रणमामि प्रणतार्तिहारिणं. कृत्वानवद्यं निगमान्तभाष्यं निराकृतं येन भयं श्रुतीनां प्रतारितानामभूश्रुतैः तं रामानुजं योगिनमाश्रयामः. श्रीभाष्यकृदुपन्यस्तो श्रीशैलपते पुरः वेदार्थसङ्ग्रहस्यास्य कुर्मः तात्पर्यदीपिकाम्. ॐ शन्नो मित्रशं वरुणः शन्नो भवत्वर्यमा शन्न इन्द्रो बृहस्पतिः शन्नो विष्णुरुक्रमः. नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वामेव प्रत्यक्षं ब्रह्म वदिष्यामि कृतं वदिष्यामि सत्यं वदिष्यामि तन्मामवतु तद्भक्तारमवतु अवतु माम् अवतु वक्तारम्. ओम शांति शांति शांति. अशेषचिरचिद्वस्तुशेषिणे शेषशायिने निर्मलानंद कल्याण निधये विष्णवे नमः. श्रीमते रामानुजाय नमः. देशिकाय नमः. ವೇದಾರ್ಥ ಸಂಗ್ರಹದಲ್ಲಿ ಕಡೆಯ ಭಾಗದಲ್ಲಿದ್ದೀವಿ. ಅದರಲ್ಲಿ ಕನ್ನಡ ಪುಸ್ತಕದಲ್ಲಿ 505 ಪುಟ, 505ನೇ ಪುಟದಲ್ಲಿ ಅದನ್ನು ಆರಂಭಿಸಬೇಕು. ಈ ವೇದಗಳ ಪ್ರಾಮಾಣ್ಯವನ್ನ ಸ್ಥಾಪನೆ ಮಾಡ್ತಿರುವಂತಹದ್ದು ಮತ್ತೆ ಅಪೌರುಷೇಯತ್ವ ಅಂದ್ರೆ ಏನು ಅನ್ನೋದಕ್ಕೆ ಭಾಷ್ಯಕಾರರು ಲಕ್ಷಣವನ್ನ ಇಲ್ಲಿ ಹೇಳ್ತಾರೆ. ಈಗ ಈ ವಾಕ್ಯಗಳಿಗೆ ವೇದವು ವಾಕ್ಯ ರೂಪದಲ್ಲಿದ್ರೂ ಕೂಡ ಅದಕ್ಕೆ ಬೋಧಕತ್ವ ಶಕ್ತಿ ಇದೆ. ಪದಗಳಿಗೆ ಸ್ವತಃ ಸ್ವರೂಪದಲ್ಲಿಯೇ ಬೋಧ್ಯ ಬೋಧಕ ಭಾವ ಅನ್ನುವ ಸಂಬಂಧದಿಂದ ಅರ್ಥವನ್ನು ತಿಳಿಸುವಂತಹ ಶಕ್ತಿ ಪದದಲ್ಲಿಯೇ ಇದೆ ಅಂತ ಹೇಳಿ, ಆದ್ದರಿಂದ ಶಬ್ದಕ್ಕೂ ಅರ್ಥಕ್ಕೂ ಸಂಬಂಧವು ಬೋಧ್ಯ ಬೋಧಕ ರೂಪವಾದ ಸಂಬಂಧ. ಅದರಿಂದ ಬೇರೆ ಸಂಬಂಧಾಂತರದ ಅಪೇಕ್ಷೆ ಇಲ್ಲ ಅಲ್ಲಿ. ಬೇರೆಯ ಅನುಮಾನದಲ್ಲಿ ಮಾಡುವ ಹಾಗೆ ಜನ್ಯಜನಕ ಭಾವ ಮೊದಲಾದದ್ದು, ಅಗ್ನಿಯಿಂದ ಜನ್ಯವಾದದ್ದು ಧೂಮ, ಆ ರೀತಿ ಜನ್ಯಜನಕ ಭಾವ ಸಂಬಂಧ ಮೊದಲಾದ ಬೇರೆ ಒಂದು ಸಂಬಂಧದ ಅಪೇಕ್ಷೆ ಇಲ್ಲದೆ ಸ್ವತಃ ಬೋಧ್ಯಬೋಧಕ ಭಾವ ಸಂಬಂಧ ಇದೆ ಅನ್ನೋದನ್ನ ಇಲ್ಲಿ ತಿಳಿಸ್ತಾರೆ. ಆ ರೀತಿ ಇರುವಂತಹ ಪದಗಳ ಒಂದು ಸಮೂಹ, ಆ ಏವಂ ಬೋಧಕಾನಾಂ ಪದ ಸಂಘಾತಾನಾಂ, ಪದಗಳ ಸಂಘಾತ ವಾಕ್ಯ ಅಂತ ಹೇಳುವಂಥದ್ದು ಸಂಸರ್ಗ ವಿಶೇಷ ಬೋಧಕತ್ವೇನ, ಅವುಗಳ ಒಂದು ಸಂಸರ್ಗ ಅಂದರೆ ಒಂದಕ್ಕೊಂದು ಸೇರಿರುವಂತಹದ್ದು, ಅದರ ವಿಶೇಷವನ್ನ ತಿಳಿಸುತ್ತೆ ನಮಗೆ. ಯಾವ ಒಂದು ಅನ್ವಯದಿಂದ ಈ ಶಬ್ದಗಳೆಲ್ಲ ಪದಗಳೆಲ್ಲ ಸೇರಿ ಯಾವುದೋ ಒಂದು ಅರ್ಥವನ್ನು ನಮಗೆ ತಿಳಿಸುತ್ತೆ ಅಂತ ಹೇಳೋದ್ರಿಂದ ಅದು ಒಂದು ವಾಕ್ಯವಾಗುತ್ತೆ. ವಾಕ್ಯ ಶಬ್ದ ಅಭಿಧೇಯಾನ, ವಾಕ್ಯ ಅನ್ನುವ ಶಬ್ದದಿಂದ ಹೇಳಲ್ಪಡುತ್ತೆ. ಅಭಿಧಾನ ಅಂದರೆ ಹೆಸರು, ಅಭಿಧೇಯವಾದದ್ದು ಅಂದರೆ ಹೇಳಲ್ಪಡುವಂತಹದ್ದು. ವಾಕ್ಯ ಅನ್ನುವ ಶಬ್ದದಿಂದ ಹೇಳಲ್ಪಡುತ್ತೆ. ವಾಕ್ಯ ಅಂದರೆ ಏನು ಅಂದರೆ ಸಂಸರ್ಗ ವಿಶೇಷ ಬೋಧಕತ್ವ, ಪದ ಸಂಘಾತಗಳ ಸಂಸರ್ಗ ವಿಶೇಷ ಬೋಧಕತ್ವವಿರುವಂತಹದ್ದು ವಾಕ್ಯ ಅಂತ ಹೇಳಲ್ಪಡುತ್ತೆ. ವಾಕ್ಯದಿಂದ ಒಂದು ಅರ್ಥ ತಿಳಿಯುತ್ತೆ. ಆ ಪದಗಳು ಎಲ್ಲ ಅನ್ವಯಿಸಿ ಒಂದು ಅರ್ಥವನ್ನು ನಮಗೆ ತಿಳಿಸುವಂತಹದ್ದು ವಾಕ್ಯ ಅಂತ ಹೇಳಲ್ಪಡುವಂತಹದ್ದು. ಆ ವಾಕ್ಯ ಅಂತ ಹೇಳುವ ಈ ವಾಕ್ಯಗಳ ಒಂದು ಸಮೂಹ ಏನಿದೆಯೋ ವೇದ ಅಂತ ಹೇಳಲ್ಪಡುವುದು, ಅಲ್ಲಿ ಆ ವಾಕ್ಯಗಳ ಸಮೂಹ ಒಂದು ಇದ್ದರೆ ಒಂದು ಗ್ರಂಥವಾಗುತ್ತೆ. ಒಂದು ಗ್ರಂಥದಲ್ಲಿ ಅನೇಕ ವಾಕ್ಯಗಳಿರುತ್ತೆ. ಆ ಗ್ರಂಥದಲ್ಲಿ ಈ ವಾಕ್ಯಗಳ ಒಂದು ಉಚ್ಚಾರಣ ಕ್ರಮ ಯತ್ರ ಪುರುಷ ಬುದ್ಧಿಪೂರ್ವಕ, ಪುರುಷರ ಬುದ್ಧಿಪೂರ್ವಕವಾಗಿ ವಾಕ್ಯಗಳು ಜೋಡಿಸಲ್ಪಟ್ಟಿದೆ. ಶಬ್ದಗಳೆಲ್ಲ ಪುರುಷನ ಬುದ್ಧಿಪೂರ್ವಕವಾಗಿ, ಒಬ್ಬ ಪುರುಷರು, ಯಾರೋ ಋಷಿಗಳು ಯಾರೋ ಇರಬಹುದು,
ಅವರು ಮಾಡಿರುವಂತಹದ್ದು ಅವರ ಬುದ್ಧಿಪೂರ್ವಕವಾಗಿ ಮಾಡಲ್ಪಟ್ಟ ವಾಕ್ಯ ಪದಗಳು ಸಂಸರ್ಗವು ಮಾಡಲ್ಪಟ್ಟಿರುವಂತಹದ್ದು. ಹಾಗಿದ್ರೆ ತೇ ಪೌರುಷೇಯಾ ಶಬ್ದಾ ಇತಿ ಉಚ್ಯಂತೆ. ಅದು ಪೌರುಷೇಯವಾದ ಶಬ್ದಗಳು. ಉಚ್ಚಾರಣ ಕ್ರಮವು ಪುರುಷ ಬುದ್ಧಿಪೂರ್ವಕವಾಗಿದ್ದರೆ ಪೌರುಷೇಯ ಅಂತ ಹೇಳಲ್ಪಡುತ್ತೆ. ಯತ್ರತು ಉಚ್ಚಾರಣ ಕ್ರಮ ಪೂರ್ವ ಉಚ್ಚಾರಣ ಕ್ರಮಜನಿತ ಸಂಸ್ಕಾರ ಪೂರ್ವಕ. ಹಿಂದೆ ಹಿಂದೆ ಉಚ್ಚಾರಣ ಮಾಡಿರುವುದರಿಂದ ಅದೇ ಕ್ರಮದಲ್ಲಿ ಆ ಹಿಂದೆ ಮಾಡಿದ ಕ್ರಮದಿಂದ ಒಂದು ಸಂಸ್ಕಾರ ನಮ್ಮ ಜ್ಞಾನದಲ್ಲಿ ಉಂಟಾಗಿ ಮತ್ತೆ ಅದನ್ನು ಸ್ಮರಿಸಿಕೊಂಡು ಅದೇ ಕ್ರಮದಲ್ಲಿಯೇ ಉಚ್ಚಾರಣ ಮಾಡುವಂಥದ್ದು. ಪೂರ್ವ ಉಚ್ಚಾರಣ ಕ್ರಮಜನಿತ ಸಂಸ್ಕಾರ ಪೂರ್ವಕ. ಪೂರ್ವೇಭ್ಯವಚ ಏತದೂಚುಹು ಅಂತ ತೈತಿರಿಯ ಕಾಟಕದಲ್ಲಿ ಶ್ರುತಿ ತಿಳಿಸುತ್ತೆ ನಮಗೆ. ಪೂರ್ವೇಭ್ಯ ವಚಃ ಏತದೂಚುಹು. ಅವರು ಪೂರ್ವರಿಗೆ ಪೂರ್ವೇಭ್ಯ ಪೂರ್ವೇ ಹೇಳಿದ್ರೆ ನಮಗೆ ಹಿಂದಿನವ್ರಿಗೆ ಅವ್ರ ಹಿಂದಿನವ್ರು ಹೇಳಿದ್ರು, ಅವರಿಗೆ ಅವ್ರ ಹಿಂದಿನವರು ಹೇಳಿದ್ರು. ಈ ರೀತಿ ನಿರಂತರವಾಗಿ ಆಚಾರ್ಯ ಶಿಷ್ಯ ಪರಂಪರೆಯಲ್ಲಿ ಬರ್ತಾ ಇದೆ. ಆದ್ದರಿಂದ ಆ ಒಂದು ಆಚಾರ್ಯರಿಂದ ಉಚ್ಚಾರಣೆ ಮಾಡಲ್ಪಟ್ಟಾಗ ಹೇಳ್ತೀರಾ ದಯವಿಟ್ಟು? ಯಾವುದು? ಆ ತೈತಿರಿಯಲ್ಲಿ ಬರೋದು ಇನ್ನೊಂದ್ಸಲ. ಪೂರ್ವೇಭ್ಯವಚ ಏತದೂಚುಹು ಅಂತ. ಪೂರ್ವೇಭ್ಯ ವಚ ಏತದೂಚುಹು ಕಾಟಕದಲ್ಲಿ ಬರುತ್ತೆ. ತೈತಿರಿಯ ಕಾಟಕದಲ್ಲಿ ಬ್ರಾಹ್ಮಣದ 3ನೇ ಅಷ್ಟಕದಲ್ಲಿ ಕಾಟಕ ಅಂತ ಹೇಳಿ ತೈತಿರಿಯ ಕಾಟಕ ಬ್ರಾಹ್ಮಣ ಭಾಗದಲ್ಲಿ 3 ಅಷ್ಟಕಗಳಿದೆ. 3ನೇ ಅಷ್ಟಕದಲ್ಲಿ ಕಡೆಯ 3ನೇ ಅಷ್ಟಕದಲ್ಲಿ 12 ಪ್ರಶ್ನೆಗಳಿದೆ. ಮೊದಲ 2ನೇ ಅಷ್ಟಕದಲ್ಲಿ 8 ಪ್ರಶ್ನೆಗಳು. ಅದಕ್ಕೆ ಅಷ್ಟಕ ಅಂತಾನೆ ಹೆಸರು. ಅದಕ್ಕೆ 3ನೇದಕ್ಕೂ ಅಷ್ಟಕ ಅಂತಾನೆ ಹೆಸರು. ಆದರೆ 12 ಪ್ರಶ್ನೆಗಳಿದೆ. ಆ ಕಡೆಯ 3 ಪ್ರಶ್ನೆಗಳು ಕಾಟಕ ಅಂತ ಹೇಳಲ್ಪಡುತ್ತೆ. ಕಠೋಪನಿಷತ್ತಿನ ನಚಿಕೇತನ ಉಪಾಖ್ಯಾನ ಎಲ್ಲ ಇದರಲ್ಲೂ ಬರುತ್ತೆ. ತೈತಿರಿಯ ಬ್ರಾಹ್ಮಣದಲ್ಲಿ ಕಾಟಕ ಅಂತ ಹೇಳುವ ಭಾಗ ಅದರಲ್ಲಿ ಬರುವಂತಹ ವಾಕ್ಯ ಅದು. ಅದರಿಂದ ಇದು ಉಚ್ಚಾರಣ ಕ್ರಮವು ಪೂರ್ವ ಉಚ್ಚಾರಣ ಕ್ರಮಜನಿತ ಸಂಸ್ಕಾರ ಪೂರ್ವಕ. ಹಿಂದೆನೆಯವರು ಉಚ್ಚಾರಣೆ ಮಾಡಿದ್ರಿಂದ ಅದನ್ನೇ ಉಚ್ಚಾರಣೆ ಮಾಡಿದ್ರೆ ಮನಸ್ಸಲ್ಲಿ ಸಂಸ್ಕಾರ ಉಂಟಾಗುತ್ತೆ. ಆ ಸಂಸ್ಕಾರದಿಂದ ಬಲದಿಂದ ಮತ್ತೆ ಅದೇ ಕ್ರಮದಲ್ಲಿ ಉಚ್ಚಾರಣೆ ಮಾಡಿಕೊಂಡು ಬರ್ತಾ ಇರುವಂಥದ್ದು. ಹೀಗೆ ಇದು ಸರ್ವದಾ ಅಪೌರುಷೇಯ. ಹೀಗೆಯೇ ಬರ್ತಾ ಇದೆ. ಇದು ಪೌರುಷೇಯವಲ್ಲ ಅನ್ನೋದು ತೇಜ ವೇದಾಹ ಇತ್ಯುಚ್ಯಂತೆ. ಅದುವೇ ಸಾಮಾನ್ಯವಾಗಿ ಪೌರುಷೇಯವೂ ಅಪೌರುಷೇಯವಕ್ಕೂ ಇದು ಕ್ರಮ ವಿಶಿಷ್ಟತ್ವ, ಕ್ರಮ ನಿತ್ಯತ್ವ ಅನ್ನೋದೇ ಅದುವೇ ವ್ಯತ್ಯಾಸ. ಕ್ರಮ ನಿತ್ಯತ್ವ ಅದು ಬೇರೆ ಪುರುಷರಿಂದ ಕೃತವಾದ ಗ್ರಂಥಗಳಲ್ಲಿ ಪುರುಷ ಬುದ್ಧಿಪೂರ್ವಕವಾಗಿರುತ್ತೆ. ಅವರು ಯಾವ ಕ್ರಮದಲ್ಲಿ ಅವರಿಗೆ ತೋರುತ್ತೋ ಹಾಗೆ ವಾಕ್ಯಗಳನ್ನು ರಚನೆ ಮಾಡಿರ್ತಾರೆ. ಆದರೆ ವೇದದಲ್ಲಿ ಹಾಗೆ ಯಾವುದು ಮಾಡಿರುವಂಥಕ್ಕೆ ಪ್ರಮಾಣವಿಲ್ಲ. ಹಿಂದಿನ ಉಚ್ಚಾರಣೆಯನ್ನು ಅನುಸರಿಸಿಯೇ ಎಲ್ಲರೂ ಉಚ್ಚಾರಣೆ ಮಾಡ್ತಾ ಇರೋದು. ಆದ್ದರಿಂದ ಅದೇ ಕ್ರಮ ನಿತ್ಯವಾಗಿ ಕ್ರಮ ವೈಶಿಷ್ಟ್ಯದಿಂದ ಬರ್ತಾ ಇದೆ. ಅದೇ ಕ್ರಮ ವಿಶಿಷ್ಟವಾಗಿ ಎಂದೆಂದಿಗೂ ವೇದವು ಉಚ್ಚಾರಣೆ ಮಾಡಲ್ಪಡ್ತಾ ಇರೋದೇ ಅಪೌರುಷೇಯತ್ವ ಅಂತ ಹೇಳಿ ಅವು ವೇದಗಳು ಅಂತ ಹೇಳಲ್ಪಡುತ್ತೆ ಅಂತ ಅದನ್ನು ಇಲ್ಲಿ ಹೇಳಿದ್ರು. ಸರ್ವಶಬ್ದಾನಾಂ ಬೋಧಕತ್ವ ಶಕ್ತಿ ಸ್ವಾಭಾವಿಕಿ ಚೇತ್. ಯಾಕೆ ಬಂತು ಅಂತ ಹೇಳಿದ್ರೆ, ಬೋಧಕತ್ವ ಶಕ್ತಿಯು ಸ್ವಾಭಾವಿಕ ಶಬ್ದಗಳಿಗೆ ತಾನೇ ಅದರ ಅರ್ಥವನ್ನು ಸ್ವರೂಪದಲ್ಲಿಯೇ ಇದೆ ಅಂತ ಹೇಳಿದ್ರೆ, ಲೌಕಿಕ ವೈದಿಕ ವಿಭಾಗ ಯಾಕೆ ಬೇಕು ಅಂತ ಹೇಳಿದ್ರೆ, ಕಥಂ ಅಂತ ಹೇಳಿದ್ರೆ ಹೇಗೆ ಉಂಟಾಗುತ್ತೆ? ಇದು ಲೌಕಿಕವಾದ ಶಬ್ದಗಳು, ಇದು ವೈದಿಕ ಶಬ್ದಗಳು ಅಂತ ಹೇಳಬೇಕಾದ್ರೆ ಈ ವಿಭಾಗ ಹೇಗೆ ಉಂಟಾಗುತ್ತೆ ಅಂತ ಹೇಳಿದ್ರೆ, ಈ ರೀತಿ ಕ್ರಮ ವಿಶಿಷ್ಟತ್ವ ಅನ್ನೋದು ವೇದಕ್ಕೆ ಇದೆ. ಆದರೆ ಪೌರುಷೇಯವಾದ ಗ್ರಂಥಗಳಲ್ಲಿ ವಾಕ್ಯಗಳಲ್ಲಿ ಕ್ರಮ ವಿಶಿಷ್ಟತ್ವವು ನಿತ್ಯವಾಗಿಲ್ಲ, ಪುರುಷ ಬುದ್ಧಿ ಮೂಲವಾದದ್ದು. ಆದ್ದರಿಂದ ವೇದಗಳು ಹಾಗಿಲ್ಲ, ಎಂದಿಗೂ ಒಂದೇ ಕ್ರಮದಲ್ಲಿ ಉಚ್ಚಾರಣೆ ಮಾಡಲ್ಪಡ್ತಾ ಇದೆ. ಅದೇನೇ ಏತದೇವ ವೇದಾನಾಂ ಅಪೌರುಷೇಯತ್ವಂ ನಿತ್ಯತ್ವಂಚ ಯತ್ ಪೂರ್ವ ಉಚ್ಚಾರಣ ಕ್ರಮಜನಿತ ಸಂಸ್ಕಾರೇಣ ತಮೇವ ಕ್ರಮ ವಿಶೇಷಂ ಸ್ಮೃತ್ವ ತೇನೈವ ಕ್ರಮೇಣ ಉಚ್ಚಾರ್ಯಮಾಣತ್ವಂ. ಇದೇ ಡೆಫಿನೇಷನ್. ಈ ಲಕ್ಷಣವನ್ನು ಹೀಗೆ ಹೇಳಬೇಕು. ಪೂರ್ವ ಉಚ್ಚಾರಣ ಕ್ರಮಜನಿತ ಸಂಸ್ಕಾರೇಣ ತಮೇವ ಕ್ರಮ ವಿಶೇಷಂ ಸ್ಮೃತ್ವ ತೇನೈವ ಕ್ರಮೇಣ ಉಚ್ಚಾರ್ಯಮಾಣತ್ವಂ. ಇದುವೇ ಹೀಗೆಯೇ ಬರ್ತಾ ಇದೆ ವೇದ ಮಂತ್ರಗಳು. ಎಂದೆಂದಿಗೂ ಇದೇ ರೀತಿಯೇ ಬರ್ತಿದೆ. ಅದ್ರ ಮೇಲೆಲ್ಲ ಬೇಕಾದಷ್ಟು ಪ್ರಶ್ನೆಗಳು ಬರುತ್ತೆ. ಭಗವಂತ ಯಾಕೆ ಈ ಕ್ರಮವನ್ನು ಬದಲಾಯಿಸ್ಬೋದಲ್ಲ, ಅವನು ತಾನೇ ಎಲ್ಲ ಉಪದೇಶ ಮಾಡೋದು. ಆದ್ದರಿಂದ ಸೃಷ್ಟಿಯಲ್ಲಿ ಪರಮಾತ್ಮನ ಚತುರ್ಮುಖ ಬ್ರಹ್ಮನಿಗೆ ಉಪದೇಶ ಮಾಡ್ತಾನೆ. ಹಿಂದಿನ ಕಲ್ಪದಲ್ಲಿ ಹೇಗೆ ಮಾಡಿದ್ನೋ ಅದೇ ಕಲ್ಪದಲ್ಲಿ ಯಾಕೆ ಮಾಡಬೇಕು? ಹೊಸದಾಗಿ ಬೇರೆ ಕ್ರಮದಲ್ಲಿ ಮಾಡ್ಬೋದಾಗಿತ್ತಲ್ಲ.
ಅಂತ ಹೇಳಿದ್ರೆ ಅದು ಮಾಡೋದಕ್ಕೆ ಅವಶ್ಯಕತೆ ಇಲ್ಲ. ಯಾಕೆ ಅಂದರೆ ಮಂತ್ರಗಳಿಗೆ ಶಕ್ತಿ ಯಾವತ್ತೂ ಹೋಗೋದಿಲ್ಲ, ಅದೇ ರೂಪದಲ್ಲಿ ಇರುತ್ತೆ. ಮಂತ್ರಗಳ ಶಕ್ತಿ ಹಾಗೇ ಇರುತ್ತೆ. ಲಘುವಾದ ಉಪಾಯ ಏನು ಅಂದರೆ ಹೇಗಿದೆಯೋ ಹಾಗೆ ಉಪದೇಶ ಮಾಡೋದು. ಅವನಿಗೆ ಸ್ವಾತಂತ್ರ್ಯ ಇದೆ, ಅವನು ಬೇಕಾದ್ರೆ ಬದಲಾಯಿಸಿರ್ಬಹುದಾಗಿತ್ತಲ್ಲ, ಅಂದರೆ ಬದಲಾಯಿಸೋದಕ್ಕೆ ಯಾವ ಪ್ರಮಾಣವೂ ಇಲ್ಲ. ಅದೇ ಕ್ರಮದಲ್ಲಿ ಎಂದೆಂದಿಗೂ ಬರ್ತಾ ಇದೆ ವೇದಗಳು, ಆ ಕ್ರಮದಲ್ಲಿಯೇ ಉಪದೇಶ ಮಾಡ್ತಾ ಇರೋದು, ಹಾಗೆಯೇ ಬರ್ತಾ ಇದೆ. ಆದ್ದರಿಂದ ಕ್ರಮ ಬದಲಾಗಿದೆ ಅನ್ನೋದಕ್ಕೆ ಅದಕ್ಕೆ ಪ್ರಮಾಣವಿಲ್ಲ. ಆದ್ದರಿಂದ ಇದು ಆನುಪೂರ್ವಿ ಅಂತ ಹೇಳಲ್ಪಡುತ್ತೆ. ಆನುಪೂರ್ವಿ ಅಂದರೆ ಪೂರ್ವವನ್ನು ಅನುಸರಿಸಿ ಮುಂದೆ ಬರೋದು ಕ್ರಮ ಅಂದ್ರೆ ಅಂತ. ಅಂದ್ರೆ ಇನ್ನೊಂದು ಪ್ರಕಾರದಲ್ಲಿ ಸರಿಯಾಗಿ 100% ಸರಿಯಾಗಿದ್ರೆ ಬದಲಾಯಿಸಬೇಕಾದ ಅವಶ್ಯಕತೆನೂ ಬರೋದು ಇಲ್ವಲ್ಲ. ಅವಶ್ಯಕತೆನೇ ಇಲ್ಲ. ಲಘುವಾದ ಉಪಾಯ ಏನು ಅಂದರೆ ಅದು ಹೇಗಿದೆಯೋ ಹಾಗೆ ಹೇಳ್ಕೊಂಡು ಹೋಗೋದು, ಅದು ಸುಲಭವಾದ ಮಾರ್ಗ. ಕ್ರಮ ಎಲ್ಲ ಬದಲಾಯಿಸಿಕೊಂಡ್ರೆ ಅದು ಕಷ್ಟವಾದ ಮಾರ್ಗ. ಅದರಿಂದ ಅದು ಒಂದು ಕಾರಣವನ್ನು ಹೇಳ್ತಾರೆ ದೇಶಿಕರು. ಈ ಎಲ್ಲ ಕಾರಣಗಳನ್ನು ಬದಲಾಯಿಸೋಕ್ಕೆ ಅವಶ್ಯಕತೆಯೂ ಇಲ್ಲ, ಪ್ರಮಾಣವೂ ಇಲ್ಲ. ಮುಖ್ಯವಾಗಿ ಎಲ್ಲಿಯೂ ಪರಮಾತ್ಮ ಬದಲಾಯಿಸಿದ್ದಾನೆ ಕ್ರಮ ಅನ್ನೋದಕ್ಕೆ ಪ್ರಮಾಣ ಸಿಗೋದಿಲ್ಲ, ಅದು ಕೂಡ ಮುಖ್ಯವಾದದ್ದು. ಆದ್ದರಿಂದ ಇದು ತೇಚ ಆನುಪೂರ್ವಿ ವಿಶೇಷೇಣ ಸಂಸ್ಥಿತಾ. ಆನುಪೂರ್ವಿ ಅನ್ನೋದು ಇದೇ ಕ್ರಮ, ಅದೇ ಕ್ರಮದಲ್ಲಿ ಬರ್ತಿರೋದು. ಒಂದನ್ನು ಅನುಸರಿಸಿ ಇನ್ನೊಂದು ಬರೋದು, ಪೂರ್ವವನ್ನು ಅನುಸರಿಸಿ ಮುಂದಿನದ್ದು ಉತ್ತರವು, ಅದನ್ನು ಅನುಸರಿಸಿ ಅದಕ್ಕೂ ಮುಂದಿನ ಶಬ್ದ, ಅದನ್ನು ಅನುಸರಿಸಿ ಅದಕ್ಕೂ ಮುಂದಿನ ಶಬ್ದ. ಈ ಕ್ರಮವು ಎಂದೆಂದಿಗೂ ಒಂದೇ ರೀತಿ ಬರ್ತಿದೆ. ಇಂತಹ ಅಕ್ಷರ ರಾಶಿಯ ವೇದಾಹ, ಕಡೆಯಲ್ಲಿ ಅಕ್ಷರ ರಾಶಿಗಳು, ಆದರೆ ಆನುಪೂರ್ವಿಯೇ ಇಲ್ಲಿ ಆನುಪೂರ್ವಿ ವಿಶೇಷ ಅನ್ನೋದೇ ಪ್ರಧಾನ. ಅದು ಋಗ್ಯಜುಸ್ಸಾಮ ಅಥರ್ವಭೇದ ಭಿನ್ನಾಹ ಅನಂತ ಶಾಖಾ ವರ್ತಂತೆ. ಅನಂತವಾದ ಶಾಖೆಗಳು. ಅನಂತ್ಯ ಹೇಗೆ ಅಂದರೆ ಹೀಗೆ, ಋಗ್ಯಜುಸ್ಸಾಮ ಅಥರ್ವ ಅಂತ 4 ವಿಧವ ಇದೆಯಲ್ಲ, ಅನಂತ್ಯ ಹೇಗೆ ಹೇಳೋದು ಅಂದರೆ ಅನಂತವಾದ ಶಾಖೆಗಳಿದೆ. ಸಾಮವೇದದಲ್ಲಿ ಸಹಸ್ರ ಶಾಖೆಗಳಿದೆ ಅಂತ ಹೇಳ್ತಾರೆ, ಸಹಸ್ರವರ್ತ್ಮ ಸಾಮ ಅಂತ ಹೇಳಿ. ಆದ್ದರಿಂದ ಆ ಶಾಖೆಗಳು ಎಷ್ಟಿದೆ ಅಂತ ನಮಗೆ ಎಷ್ಟೋ ಶಾಖೆಗಳು ಈಗ ಇದರಲ್ಲಿ ಇಲ್ಲ, ನಮಗೆ ಅಧ್ಯಯನ ಪರಂಪರೆಯಲ್ಲಿ ಇಲ್ಲ. ಆದರೆ ಬೇರೆ ಬೇರೆ ಕಾಲದಲ್ಲಿ ಬೇರೆ ಶಾಖೆಗಳು ಅಧ್ಯಯನಕ್ಕೆ ಬರುತ್ತೆ, ಹಾಗೆ ಬರಬಹುದು. ಶಾಖೆಗಳು ಅನಂತವಾಗಿದೆ ಅಂತ ಹೇಳಲ್ಪಡುತ್ತೆ. ಆದ್ದರಿಂದಲೇ ವೇದದ ಅನಂತ್ಯ. ತೇಚ ವಿಧ್ಯರ್ಥವಾದ ಮಂತ್ರರೂಪಾಹ, ವಿಧಿ ಅರ್ಥವಾದ ಮಂತ್ರ 3 ರೂಪದಲ್ಲಿದೆ. ಮಂತ್ರಗಳು ಏನು ಅಂದರೆ ಪ್ರಯೋಗ ಸಂವೇದ ಅರ್ಥಸ್ಮಾರಕ ಮಂತ್ರ ಅಂತ, ಅದನ್ನು ಇದರಲ್ಲಿ ಅರ್ಥ ಸಂಗ್ರಹದಲ್ಲಿ ಲಕ್ಷಣವನ್ನು ಹೇಳ್ತಾರೆ ಲೋಗಾಕ್ಷಿ ಭಾಸ್ಕರರು. ಅದು ಪೂರ್ವಮೀಮಾಂಸಾ ಗ್ರಂಥ ಅರ್ಥ ಸಂಗ್ರಹ ಅಂತ. ಅದರಲ್ಲಿ ಹೇಳುವಾಗ ಪ್ರಯೋಗ ಸಮವೇತ ಅರ್ಥ ಸ್ಮಾರಕ ಮಂತ್ರ ಅಂತ, ಪ್ರಯೋಗದ ಅರ್ಥವನ್ನು ನಮಗೆ ಸ್ಮರಣೆಗೆ ತಂದುಕೊಡುತ್ತೆ ಮಂತ್ರಗಳು ಅಂತ ಹೇಳಿ. ವಿಧಿ ಅಂತ ಹೇಳೋದು ಈಗ ಮಾಡಬೇಕು ಇದು ಮಾಡಬಾರ್ದು ಅಂತ ವಿಧಿಸುವ ವಿಧಾಯಕ ವಾಕ್ಯಗಳು. ಬ್ರಾಹ್ಮಣಗಳೆಲ್ಲ ವಿಧಾಯಕ ವಾಕ್ಯಗಳು ಅಂತ ಹೇಳ್ತಾರೆ ಪೂರ್ವಮೀಮಾಂಸಕರು. ಅರ್ಥವಾದ ಅನ್ನೋದು ಪ್ರಶಂಸಾ ವಾಕ್ಯಗಳು. ಈ ಯಾಗವನ್ನು ಮಾಡಬೇಕು, ಹೀಗೆ ಮಾಡಿದ್ರೆ ಈ ಪ್ರಯೋಜನವಾಗುತ್ತೆ, ಇದನ್ನು ಮಾಡಬಾರ್ದು, ಇದು ಮಾಡಿದ್ರೆ ನಿಮಗೆ ಈ ದೋಷ ಬರುತ್ತೆ, ಈ ಒಂದು ಶಿಕ್ಷೆ ಬರುತ್ತೆ, ಹೀಗೆಲ್ಲ ಹೇಳೋದು ವಿಧಿ ನಿಷೇಧ ರೂಪದಲ್ಲಿರೋದು ಅದು ಒಂದು ಭಾಗ. ಅದನ್ನು ಪ್ರಶಂಸೆ ಮಾಡುವುದು ಅರ್ಥವಾದ. ಮತ್ತು ಮಂತ್ರ ರೂಪಗಳು, ಮಂತ್ರವು ಪ್ರಯೋಗದಲ್ಲಿ ನಮಗೆ ಅರ್ಥವನ್ನು ಸ್ಮರಣೆಗೆ ತಂದುಕೊಡುವಂಥದ್ದು, ಮಂತ್ರಗಳು ಪ್ರಯೋಗದಲ್ಲಿ ಉಪಯೋಗಿಸುವಂಥದ್ದು ಅನುಷ್ಠಾನದಲ್ಲಿ. ಇದೆಲ್ಲ ಇರುವಂತಹ ಶಬ್ದ ವಾಕ್ಯಗಳು ವೇದಗಳು ಅಂತ ಹೇಳಲ್ಪಡುತ್ತೆ. ತೇಚ ವಿಧ್ಯರ್ಥವಾದ ಮಂತ್ರರೂಪಾ ವೇದಾ ಪರಬ್ರಹ್ಮಭೂತ ನಾರಾಯಣ ಸ್ವರೂಪಂ ತದಾರಾಧನ ಪ್ರಕಾರಂ ಆರಾಧಿತಾತ್ ಫಲ ವಿಶೇಷಂಚ ಬೋಧಯಂತಿ. ಪ್ರಧಾನವಾಗಿ 3 ವಿಷಯಗಳು ಬೋಧಿಸುತ್ತೆ ವೇದಗಳು ಅಂತ ಭಾಷಿಕಾರರು ಹೇಳಿದರು. ಒಂದು ಏನು ಅಂದರೆ ಪರಬ್ರಹ್ಮನಾದ ನಾರಾಯಣನ ಸ್ವರೂಪ ಹೇಳೋದು, ವಿಶೇಷವಾಗಿ ಉಪನಿಷತ್ತುಗಳು, ವಿಶೇಷವಾಗಿ ಪೂರ್ವಭಾಗದಲ್ಲಿಯೂ ಬರುತ್ತೆ ಕರ್ಮಕಾಂಡದಲ್ಲಿಯೂ. ಆರಾಧನ ಪ್ರಕಾರಂ, ಪೂರ್ವಕಾಂಡವಲ್ಲ, ಎಲ್ಲ ಕರ್ಮಗಳು ಅವನ ಆರಾಧನ ಪ್ರಕಾರವನ್ನೇ ಬೋಧಿಸುತ್ತೆ. ಮತ್ತು ಆರಾಧಿಸಲ್ಪಟ್ಟ ಪರಮಾತ್ಮನಿಂದ ಬರುವಂತಹ ಫಲ ವಿಶೇಷ ಫಲಗಳನ್ನು ತಿಳಿಸುತ್ತೆ. ಇದು 3 ವಿಷಯಗಳು, ಆರಾಧನಾ ಪ್ರಕಾರ ಮತ್ತು ಆರಾಧ್ಯನಾದ ಪರಮಾತ್ಮನ ಸ್ವರೂಪ, ಅದರಿಂದ ಬರುವ ಫಲ. ಈ 3 ವಿಷಯಗಳನ್ನು ವೇದಗಳು ನಮಗೆ ತಿಳಿಸುತ್ತೆ ಅನ್ನೋದು ಪ್ರಧಾನವಾಗಿ 3 ವಿಷಯಗಳು ಅಂತ ಹೇಳೋದು. ಇಲ್ಲಿ ಅದಕ್ಕೆ ಇವರು ಸುದರ್ಶನ ಸೂರಿಗಳು ವ್ಯಾಖ್ಯಾನದಲ್ಲಿ ವಿವರಣೆಗಳನ್ನು ಕೊಡ್ತಾರೆ. ಸ್ಮೃತಿಪೂರ್ವಕತ್ವೇಪಿ ಉಚ್ಚಾರಣಸ್ಯ ಪುರುಷಾಧೀನತ್ವಾತ್ ಕಥಂ ವೇದಸ್ಯ ಅಪೌರುಷೇಯತ್ವಂ ಇತ್ಯತ್ರ ಇದದೇವ ಅಂತ ಹೇಳುವಾಗ ವೇದಾನಾಂ ಅಪೌರುಷೇಯತ್ವಂ ಏನು ಅಂತ ಹೇಳಿದ್ರೆ, ಪುರುಷನ ಉಚ್ಚಾರಣೆಯು ಸ್ಮೃತಿಪೂರ್ವಕವಾಗಿದ್ದರೂ ಕೂಡ ನನ್ನ ಒಂದು ಪ್ರಯತ್ನದಿಂದ ತಾನೇ ನಾನು ಉಚ್ಚಾರಣೆ ಮಾಡ್ತೀನಿ. ಪುರುಷನ ಅಧೀನವಾಯ್ತಲ್ಲ, ಈಗ ನಾನು ಹೇಗೆ ಉಚ್ಚಾರಣೆ ಮಾಡಿದ್ರೆ ಹಾಗೆ ಬರಬೇಕದು. ಆದ್ದರಿಂದ ಪುರುಷರ ಅಧೀನವಾಗುತ್ತಲ್ಲ, ಪರತಂತ್ರ ಅಂತ ಹೇಳೋದಿದು. ಪರತಂತ್ರ ಅಂತ ಹೇಳಿದ್ರೆ ಇನ್ನೊಬ್ಬರ ಅಧೀನದಲ್ಲಿದೆ.
ನಾನು ಹೇಗೆ ಬೇಕಾದರೂ ಉಚ್ಚಾರಣೆ ಮಾಡ್ಬೋದು, ತಪ್ಪಾಗಿ ಮಾಡ್ಬೋದು, ಸರಿಯಾಗಿ ಮಾಡ್ಬೋದು, ಹೇಗಾದರೂ ಮಾಡ್ಬೋದು. ಪುರುಷಾಧೀನವಾಯ್ತಲ್ಲ. ಅಪೌರುಷೇಯತೆ ಹೇಗೆ ಅಂತ ಹೇಳೋದು ಅಂತ ಹೇಳಿದ್ರೆ, ಪುರುಷಾಧೀನವಾಗಿದ್ದರೂ ಕೂಡ ಯಾವ ಪುರುಷನೂ ಕೂಡ ವೇದವನ್ನು ತನಗೆ ಇಷ್ಟ ಬಂದ ಹಾಗೆ ಹೇಳಿಲ್ಲ ಇದುವರೆಗೂ. ಪೂರ್ವ ಆಚಾರ್ಯರು ಹೇಳಿಕೊಟ್ಟ ಕ್ರಮದಲ್ಲಿ ಹೇಳ್ಕೊಂಡು ಬರ್ತಾ ಇದ್ದಾರೆ. ಆದ್ದರಿಂದಲೇ ಅದು ಪೂರ್ವ ಉಚ್ಚಾರಣ ಕ್ರಮಜನಿತ ಸಂಸ್ಕಾರೇಣ ತಮೇವ ಕ್ರಮ ವಿಶೇಷಂ ಸ್ಮೃತ್ವ. ಸ್ಮರಣೆ ಆಗಿದ್ರು ಕ್ರಮ ವಿಶೇಷವು ಬದಲಾಗಿಲ್ಲ ವೇದಕ್ಕೆ. ಏನೈವ ಕ್ರಮೇಣ ಉಚ್ಚಾರಿ ಮಾಡುತ್ತು. ಹೀಗೆಯೇ ಬರ್ತಾ ಇದೆ ಇದು ಯಾವ ಕಾಲದಲ್ಲಿಯೂ. ಈಗ 2100 ಈಗ 1800 900 ವರ್ಷದ 2900 ವರ್ಷದ ಹಿಂದೆ ಶಂಕರಾಚಾರ್ಯರು ಉದಾಹರಿಸುವ ವೇದವಾಕ್ಯಗಳು ಅದೇ ಕ್ರಮದಲ್ಲಿ ನಾವು ಇವತ್ತು ಹೇಳ್ತಾ ಇರೋದು, ಪಾರಾಯಣ ಮಾಡೋದು. ಯಾವ ಕ್ರಮವೂ ಬದಲಾಗಿಲ್ಲ. 2000 3000 ವರ್ಷಗಳಲ್ಲಿಯೂ ಹೀಗೆ ಬದಲಾಗದೇ ಇರುವಾಗ 1900 ವರ್ಷ ಶಂಕರಾಚಾರ್ಯರಿದ್ದಿದ್ದು. ಆ ಕಾಲದಲ್ಲಿ ಅವರು ಉಪಯೋಗಿಸುವ ಮಂತ್ರಗಳು ಅದೇ ಕ್ರಮ ಇವತ್ತು ಹೇಳ್ತಾ ಇದ್ದೀವಿ. ಅದಕ್ಕೂ ಹಿಂದೆ ಇದ್ದ ಆಚಾರ್ಯರುಗಳು, ಯಾಸ್ಕಾಚಾರ್ಯರು ಇದರಲ್ಲಿ ನಿಘಂಟುವಿನಲ್ಲಿ ಅಥವಾ ನಿರುಕ್ತದಲ್ಲಿ ವೇದ ಮಂತ್ರಗಳನ್ನೆಲ್ಲ ಉದಾಹರಿಸ್ತಾರೆ. ಆ ಕ್ರಮವೇ ಈಗಲೂ ನಾವು ಪಾರಾಯಣ ಮಾಡ್ತಾ ಇರೋದು. ಯಾವುದು ಬದಲಾಗಿಲ್ಲ. ಎಷ್ಟು ಸಾವಿರ ವರ್ಷಗಳಾದರೂ ವೇದದ ಮಂತ್ರಗಳ ಕ್ರಮ ಅದೇ ಕ್ರಮದಲ್ಲಿಯೇ ಇದೆ. ಅವರು ಆವಾಗ ಉದಾಹರಿಸಿರೋದು, ನಾವು ಈಗ ಪಾರಾಯಣ ಮಾಡೋದು ಒಂದೇ ಕ್ರಮ ಎಂದು ಬದಲಾಗಿಲ್ಲ. ಆದ್ದರಿಂದ ಪುರುಷಾಧೀನವಾಗಿದ್ದರೂ ಕೂಡ ಆ ಕ್ರಮವು ಎಂದಿಗೂ ಬದಲಾಗಿಲ್ಲ. ಅದುವೇ ಇಲ್ಲಿ ಅಪೌರುಷೇಯತ್ವ ಅಂದರೆ ಪುರುಷ ಬುದ್ಧಿ ಮೂಲತ್ವ ಅಭಾವ. ನಮಗೆ ಇಷ್ಟ ಬಂದಂತೆ ಉಚ್ಚಾರಣೆ ಮಾಡಲ್ಲ. ನನ್ನ ಅಧೀನದಲ್ಲಿ ಇದ್ದರೂ ಉಚ್ಚಾರಣೆ ನನಗೆ ಇಷ್ಟ ಬಂದಂಗೆ ನಾನು ಉಚ್ಚಾರಣೆ ಮಾಡ್ತಿಲ್ಲ. ಯಾರೂ ಹಾಗೆ ಮಾಡ್ತಾ ಇಲ್ಲ. ಹಿಂದಿನ ಉಚ್ಚಾರಣೆಗೆ ಕ್ರಮ ಯಾವುದಿತ್ತೋ ಅದೇ ಕ್ರಮವಾಗಿಯೇ ಮತ್ತೆ ಮತ್ತೆ ಉಚ್ಚಾರಣೆ ಮಾಡಲ್ಪಡ್ತಾ ಇದೆ. ವೇದಗಳು ಇಂದಿಗೂ ಕೂಡ ಹಾಗೆ ಬರ್ತಾ ಇದೆ. ಆದ್ದರಿಂದ ಇಲ್ಲಿ ಅದುವೇ ನಿತ್ಯತ್ವಂ ಅಂದರೆ ಸರ್ವಕಾಲ ಸಂಬಂಧಿತ್ವಂ. ಎಲ್ಲ ಕಾಲದಲ್ಲಿಯೂ ಭೂತ ವರ್ತಮಾನ ಭವಿಷ್ಯತ್ ಕಾಲದಲ್ಲಿ ಏಕರೂಪವಾಗಿ ಇರುವಂತಹದ್ದು ವೇದಗಳು ಅಂತ ಹೇಳಲ್ಪಡುತ್ತೆ. ಆದ್ದರಿಂದ ಇಲ್ಲಿ ನಿತ್ಯತ್ವ ಏನು ಅಂದರೆ ಕ್ರಮ ನಿತ್ಯತ್ವೇ ಪ್ರಧಾನ. ಕ್ರಮ ನಿತ್ಯತ್ವೇ ಅಪೌರುಷೇಯತ್ವವನ್ನು ಸಾರಿಸುತ್ತೆ ಹೊರತು ಪದ ನಿತ್ಯತ್ವವೋ ವರ್ಣ ನಿತ್ಯತ್ವವೋ ಸಾಧಿಸೋದಿಲ್ಲ. ಕೆಲವರು ಈ ರೀತಿ ವಿಚಾರ ಮಾಡ್ತಾರೆ. ಪದ ನಿತ್ಯತ್ವಂ ವರ್ಣ ನಿತ್ಯತ್ವಂ ವಾ ನಾ ಅಪೌರುಷೇಯತ್ವೇ ಪ್ರಯೋಜಕಂ. ಪೂರ್ವ ಮೀಮಾಂಸಕರು ವರ್ಣ ನಿತ್ಯತ್ವವನ್ನು ಒಪ್ಕೊಳ್ತಾರೆ. ವರ್ಣವು ನಿತ್ಯ ಅಂತ ಹೇಳಿದ್ರೆ ಏನಾಗುತ್ತೆ? ತಥಾ ಸತಿ ಕಾಳಿದಾಸಾದಿ ಗ್ರಂಥಾನಾಮಪಿ ಅಪೌರುಷೇಯತ್ವ ಪ್ರಸಂಗಾತ್. ಕಾಳಿದಾಸರ ಗ್ರಂಥವು ವರ್ಣಗಳ ಸಮೂಹ ಅಂದರೆ ವರ್ಣ ನಿತ್ಯತ್ವವಾಗಿದ್ದರೆ ಅದು ಕೂಡ ಹಾಗೆಯೇ ಬರಬೇಕು, ಅಪೌರುಷೇಯವೇ ಆಗಬೇಕು ಅವಾಗ. ಆದ್ದರಿಂದ ವರ್ಣ ನಿತ್ಯತ್ವವಲ್ಲ. ಅವರ ಈ ಗ್ರಂಥಗಳು ಅವರು ತಮ್ಮ ಬುದ್ಧಿಪೂರ್ವಕವಾಗಿ ರಚಿಸಿದ ಕ್ರಮ ಇದೆ ಆ ವಾಕ್ಯಗಳಲ್ಲಿ. ಅದನ್ನು ನಾವು ಬದಲಾಯಿಸ್ಬೋದು ಬೇಕಾದರೆ. ಅರ್ಥಗಳನ್ನು ಬೇರೆ ಬೇರೆ ರೀತಿಯಲ್ಲಿ ವ್ಯಾಖ್ಯಾನ ಮಾಡುವಾಗ ಬದಲಾಯಿಸಿ ವ್ಯಾಖ್ಯಾನಗಳನ್ನು ಅರ್ಥ ಮಾಡ್ತಾರೆ. ಬೇರೆ ಬೇರೆ ರೀತಿಯಲ್ಲೆಲ್ಲ ಮಾಡ್ಬೋದು, ಪುರುಷ ಬುದ್ಧಿಪೂರ್ವಕವಾದದ್ದು. ಆದರೆ ಇದೇ ವೇದ ಮಂತ್ರಗಳನ್ನು ಕೂಡ ಶ್ಲೋಕಗಳಲ್ಲಿ ಹೇಳುವಾಗ ಕ್ರಮವನ್ನು ಬದಲಾಯಿಸಿ ಹೇಳ್ತಾರೆ. ಗ್ರಂಥಗಳಲ್ಲಿ ವಾಲ್ಮೀಕಿ ರಾಮಾಯಣದಲ್ಲಿಯೇ ಆಗಲಿ ಅಥವಾ ಮಹಾಭಾರತದಲ್ಲೇ ಆಗಲಿ ಕಾಳಿದಾಸ ಮೊದಲಾದ ಗ್ರಂಥಗಳಲ್ಲಾಗಲಿ ಎಷ್ಟೋ ವೇದ ಮಂತ್ರಗಳನ್ನೆಲ್ಲ ಅದರ ಅರ್ಥಗಳನ್ನೆಲ್ಲ ಹೇಳುವಾಗ ಅದೇ ಶಬ್ದಗಳನ್ನು ಕೆಲವು ಉಪಯೋಗಿಸಿದ್ರು ಕೂಡ ಕ್ರಮವನ್ನು ಬದಲಾಯಿಸಿರ್ತಾರೆ. ಆದ್ದರಿಂದ ಆ ರೀತಿ ಕ್ರಮ ಬದಲಾಯಿಸೋದು ಪುರುಷ ಬುದ್ಧಿ ಮೂಲಕವಾಗುತ್ತೆ. ಅದು ಪೌರುಷೇಯತ್ವ ಆಗುತ್ತೆ. ವರ್ಣನಿತ್ಯತ್ವವೇ ಅಪೌರುಷೇಯತ್ವವನ್ನು ಸಾಧಿಸೋದಿಲ್ಲ, ಪದನಿತ್ಯತ್ವವೂ ಸಾಧಿಸೋದಿಲ್ಲ. ಆದರೆ ಕ್ರಮ ನಿತ್ಯತ್ವವೇ ಪ್ರಧಾನ. ಪದವೂ ನಿತ್ಯವಾಗಿದೆ, ಆದರೆ ಅಪೌರುಷೇಯತ್ವವನ್ನು ಸಾಧಿಸೋದಕ್ಕೆ ಕ್ರಮನಿತ್ಯತ್ವವೇ ಪ್ರಧಾನವಾದದ್ದು ಅಂತ ಹೇಳಿ, ಆದ್ದರಿಂದ ಅನಾದಿ ಆನುಪೂರ್ವ ವಿಶೇಷ ವಿಶಿಷ್ಟತ್ವೇನ, ಆದಿಯೇ ಇಲ್ಲ ಅದಕ್ಕೆ, ಆನುಪೂರ್ವಿ ವಿಶೇಷ ವಿಶಿಷ್ಟ. ಆನುಪೂರ್ವಿ ಅಂತ ಹೇಳಿದ್ರೆ ಕ್ರಮ ಅಂತ ಅರ್ಥ. ಒಂದಾದ ಮೇಲೆ ಒಂದನ್ನು ಅನುಸರಿಸಿ ಒಂದು ಬರೋದು, ಪೂರ್ವವನ್ನು ಅನುಸರಿಸಿ ಪರವು ಬರುತ್ತೆ, ಅದನ್ನು ಅನುಸರಿಸಿ ಮುಂದಿನ ಪದ, ಅದನ್ನು ಅನುಸರಿಸಿ ಮುಂದಿನ ಪದ. ಈ ಕ್ರಮವು ಎಂದಿಗೂ ಕೂಡ ಆನುಪೂರ್ವಿ ವಿಶೇಷ ವಿಶಿಷ್ಟತ್ವೇನ ಪಶ್ಚಾದಪಿ ಉಚ್ಚಾರ್ಯಮಾಣತ್ವಂ. ಅದೇ ಕ್ರಮದಲ್ಲಿ ಮತ್ತೆಯೂ ಉಚ್ಚಾರಣೆ ಮಾಡೋದ್ರಿಂದ ಅಪೌರುಷೇಯತ್ವಂ ನಿತ್ಯತ್ವಂ ಇತಿ ಅರ್ಥ. ಅಪೌರುಷೇಯತ್ವವು ಹಾಗೆ ನಿತ್ಯತ್ವವು ಕೂಡ ಇದೇ ರೀತಿ ಉಂಟಾಗುತ್ತೆ. ಹಾಗಾದರೆ ಅದಕ್ಕೆ ಉಪಬ್ರಹ್ಮಣಗಳ ಅಪೇಕ್ಷೆ ಯಾಕೆ ಅಂತ ಹೇಳಿದ್ರೆ, ವೇದಗಳು ಕ್ರಮ ವಿಶಿಷ್ಟ ನಿತ್ಯತ್ವ ಶಬ್ದಗಳು ಸ್ವತಃ ಬೋಧಿಸುತ್ತೆ. ಉಪಬ್ರಹ್ಮಣಗಳ ಅಪೇಕ್ಷೆ ಯಾಕೆ? ಉಪಬ್ರಹ್ಮಣ ಇಲ್ಲದೆ ಹೋದರೆ ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮುಪಬ್ರಹ್ಮಯೇತ್ ಅಂತ ಹೇಳಿದೆಯಲ್ಲ. ಇತಿಹಾಸ ಪುರಾಣಗಳ ಸಹಾಯವಿಲ್ಲದೆ ವೇದ ಅರ್ಥಗಳನ್ನು ತಿಳಿಯೋಕೆ ಸಾಧ್ಯವಿಲ್ಲ. ಯಾರಾದರೆ ಹಾಗೆ ತಿಳಿದ್ರೆ ಬಿಬೇತಿ ಅಲ್ಪಶ್ರುತಾದ್ ವೇದ ಮಾಮಯಂ ಪ್ರತರಿಷ್ಯತಿ. ಅವನು ಅಲ್ಪಶ್ರುತ ಅಂತ ಹೇಳಿ ವೇದ ಅವನನ್ನು ಕಂಡ್ರೆ ಭಯಪಡುತ್ತಂತೆ.
ನನಗೆ ವಂಚನೆ ಮಾಡ್ತಾನೆ ಇವನು, ಯಾಕೆಂದರೆ ತಪ್ಪಾದ ಅರ್ಥಗಳನ್ನು ತಿಳ್ಕೊಳ್ತಾನೆ. ಇವನು ಇತಿಹಾಸ ಪುರಾಣಗಳನ್ನೆಲ್ಲ ಉಪಬ್ರಹ್ಮಣಗಳ ಸಹಾಯವಿಲ್ಲದೆ ವೇದ ತಿಳಿದು ಅಧ್ಯಯನ ಮಾಡೋಕ್ಕೆ ಹೋಗ್ತಿದ್ದಾನೆ ಅಂತ ಹೇಳಿಬಿಟ್ಟು ಅವನ್ನ ಅಲ್ಪಶ್ರುತರು ಅಂತ ಹೇಳ್ತಾರೆ. ಅದು ಯಾಕೆ ಬೇಕು? ಶಬ್ದವು ಕ್ರಮವು ನಿತ್ಯತ್ವವಾಗಿದೆ, ಶಬ್ದವು ತಾನೇ ಬೋಧಿಸುತ್ತೆ. ಹಾಗಾದರೆ ಉಪಬ್ರಹ್ಮಣಾಪೇಕ್ಷ ಕಥಂ ಇತ್ಯತಃ. ಯಾಕೆ ಅಂದರೆ ಅದು ಅನಂತವಾಗಿದೆ. ಆನಂತ್ಯೇನ ದುರ್ಗ್ರಹತ್ವಂ, ದುರ್ಗ್ರಹತ್ವಾತ್ ಉಪಬ್ರಹ್ಮಣಾಪೇಕ್ಷ. ದುರ್ಗ್ರಹತ್ವವಾದ್ದರಿಂದ ಅನಂತವಾದ ಶಾಖೆಗಳಲ್ಲಿದೆ, ಅರ್ಥಗಳನ್ನು ತಿಳಿಯೋದು ಬಹಳ ಕಷ್ಟ. ಅನಂತವಾದ ಶಾಖೆಯಲ್ಲಿದ್ದರೆ ಯಾಕೆ ಅರ್ಥ ತಿಳ್ಕೊಳಕ್ಕಾಗಲ್ಲ ಅಂದರೆ, ಪರಸ್ಪರ ಎಲ್ಲೂ ವಿರೋಧ ಇಲ್ಲದೆ ಇರೋ ಹಾಗೆ ತಿಳಿದುಕೊಳ್ಬೇಕು ಅರ್ಥವನ್ನು. ಒಂದೇ ಒಂದು ಉಪನಿಷತ್ತನ್ನು ಅಧ್ಯಯನ ಮಾಡಿಬಿಟ್ಟು ವೇದಾರ್ಥಗಳನ್ನು ನಿಶ್ಚಯ ಮಾಡ್ತೀನಿ ಅಥವಾ ಜಗತ್ ಕಾರಣತ್ವವನ್ನು ನಿಶ್ಚಯ ಮಾಡ್ತೀನಿ ಅಂದರೆ ಇನ್ನೊಂದು ಉಪನಿಷತ್ತಿನಲ್ಲಿ ಅದಕ್ಕೆ ವಿರೋಧ ಇರೋ ಹಾಗೆ ಕಂಡು ಬರುತ್ತೆ ನಮಗೆ. ಆದ್ದರಿಂದ ಸಚ್ಛಬ್ದ ವಾಚ್ಯವೇ ಜಗತ್ ಕಾರಣ ಅಂತ ಹೇಳಿಬಿಟ್ರೆ, ಇನ್ನೊಂದು ಉಪನಿಷತ್ತು ಆಕಾಶ ಅಂತ ಹೇಳುತ್ತೆ, ಇನ್ನೊಂದು ಉಪನಿಷತ್ತು ಪ್ರಾಣ ಅಂತ ಹೇಳುತ್ತೆ, ಒಂದು ಉಪನಿಷತ್ತಲ್ಲಿ ಬ್ರಹ್ಮ ಅಂತ ಹೇಳಿದೆ. ಹೇಗೆ ಅರ್ಥ ನಿಶ್ಚಯ ಮಾಡೋದು? ಪರಸ್ಪರ ವಿರೋಧ ಇಲ್ಲದೆ ಹಾಗೆ ಮಾಡಬೇಕು. ಆದರೆ ಈ ರೀತಿ ಶಾಖೆಗಳು ಅನಂತವಾಗಿದೆ. ಅನಂತವಾದ ಶಾಖೆಗಳಿರೋದ್ರಿಂದ ಉಪಬ್ರಹ್ಮಣಗಳ ಅಪೇಕ್ಷೆ ಇಲ್ಲದೆ ಎಷ್ಟೋ ವಿಷಯಗಳನ್ನು ವೇದವು ತುಂಬ ವಿಸ್ತಾರವಾಗಿ ಹೇಳೋದಿಲ್ಲ. ಅದಕ್ಕೆ ತಮಿಳಿನಲ್ಲಿ ಮರೈ ಅಂತ ಹೇಳ್ತೀವಿ. ಬಹಳ ಗೂಢವಾಗಿ ಹೇಳುತ್ತೆ, ಪರೋಕ್ಷವಾಗಿ ಅರ್ಥಗಳನ್ನು ತಿಳಿಸುತ್ತೆ. ದೇವತೆಯರಿಗೆ ಅದು ಬಹಳ ಇಷ್ಟವಂತೆ. ಪರೋಕ್ಷ ಪ್ರಿಯ ಇವ ಹಿ ದೇವಾಹ ಅಂತಲೇ ಶ್ರುತಿ ಹೇಳುತ್ತೆ. ಪರೋಕ್ಷ ಪ್ರಿಯ ಇವ ಹಿ ದೇವಾಹ, ಪರೋಕ್ಷವಾಗಿ ಹೇಳುತ್ತೆ, ನೇರವಾಗಿ ಯಾವುದನ್ನು ರಹಸ್ಯವಾದ ಮಂತ್ರಗಳು. ಉಪನಿಷತ್ತು ಅಂದರೆ ರಹಸ್ಯ ಅಂತಲೇ ಅರ್ಥ. ರಹಸ್ಯವಾದ ಅರ್ಥಗಳನ್ನು, ಗೂಢವಾದ ಅರ್ಥಗಳನ್ನು ಉಪದೇಶಿಸೋದ್ರಿಂದ ಸ್ಪಷ್ಟವಾಗಿ ನೇರವಾಗಿ ಹೇಳೋದಿಲ್ಲ ಉಪನಿಷತ್ತುಗಳು, ವೇದಗಳು ಎಲ್ಲ ಗೂಢವಾಗಿ ಹೇಳುತ್ತೆ. ಅದನ್ನು ತಿಳಿದುಕೊಳ್ಬೇಕಾದ್ರೆ ಉಪಬ್ರಹ್ಮಗಳ ಅಪೇಕ್ಷೆ ಅನಂತವಾದ ಶಾಖೆಗಳಿದೆ. ಆದ್ದರಿಂದ ಬಹಳ ತಿಳಿಯೋದು ಅರ್ಥಗಳನ್ನು ಬಹಳ ಕಷ್ಟ. ನತು ಅನಿತ್ಯತೆಯ ಇತ್ಯರ್ಥ. ಅನಿತ್ಯವಾದ್ದರಿಂದ ಅಂತ ಅರ್ಥವಲ್ಲ, ಆದರೆ ದುರ್ಗ್ರಹತ್ವ ಆದ್ದರಿಂದ ಉಪಬ್ರಹ್ಮಣಗಳ ಅಪೇಕ್ಷೆ ಅನ್ನೋದನ್ನು ಇಲ್ಲಿ ಅರ್ಥವನ್ನು ಹೇಳ್ತಾರೆ ಇಲ್ಲಿ. ಅದರಿಂದ ಆನಂತ್ಯಂ ಋಗ್ಯಜುಸ್ಸಾಮ ಅಥರ್ವ ರೂಪೇಣ ಸಂಖ್ಯಾತತ್ವಾತ್ ಇತಿ ಚೇತೆ. ನಾಲ್ಕೇ ಸಂಖ್ಯೆ ಇದೆಯಲ್ಲ ವೇದಗಳು, ನಾಲ್ಕೇ ಅಂದರೆ ಆನಂತ್ಯ ಹೇಗೆ ಹೇಳೋದು ಅಂದರೆ, ಋಗ್ಯಜುಸ್ಸಾಮಾದಿ ಕೋಟಿ ಚತುಷ್ಟಯ ಅಂತರ್ಭಾವೇಪಿ ಏಕೈಕ ಕೋಟವು ಶಾಖಾದ್ವಾರ ಆನಂತ್ಯಂ. ಒಂದೊಂದರಲ್ಲಿಯೂ ಕೂಡ ಅನಂತವಾದ ಶಾಖೆಗಳಿದೆ. ಆದ್ದರಿಂದ ಈ ಮಂತ್ರಗಳೆಲ್ಲ ವಿದ್ಯಾರ್ಥವಾದ ಮಂತ್ರರೂಪೇಣ ಎಲ್ಲ ಇದೆ ಅಂತ ಹೇಳಿಬಿಟ್ಟು ಹೇಳುವಾಗ ವಿಧಿಭಾಗ ಏವ ಅಪೌರುಷೇಯ. ಇದು ಒಂದು ವಾದ ಇದೆ. ಪೂರ್ವಮೀಮಾಂಸಕರು, ಕೆಲವರು ಈ ಆಧುನಿಕ ವಿಮರ್ಶಕರು ಅವರೆಲ್ಲ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಅರ್ಥವಾದಗಳೆಲ್ಲ ಆಮೇಲೆ ಬಂದಿದೆ, ಪೌರುಷೇಯ ಈ ರೀತಿ ಎಲ್ಲ ಹೇಳ್ತಾರೆ. ವಿಧಿಭಾಗ ಏವ ಅಪೌರುಷೇಯ, ವಿಧಿಭಾಗ ಮಾತ್ರವೇ ಅಪೌರುಷೇಯ, ಅರ್ಥವಾದಗಳೆಲ್ಲ ಆಮೇಲೆ ಬಂದಿರೋದು. ಪೌರುಷೇಯ ಇತಿ ವಿಭಾಗ ಚೇತ್ ಅರ್ಥವಾದಾದೀನಾಂ ಸ್ವಾರ್ಥೆ ಪ್ರಮಾಣ್ಯಂ ನ ಸ್ಯಾತ್. ಅರ್ಥವಾದಗಳಿಗೆ ಸ್ವಾರ್ಥದಲ್ಲಿ ಪ್ರಮಾಣವಿಲ್ಲ, ಅದುವೆಲ್ಲ ಪೌರುಷೇಯ ಆಮೇಲೆ ಸೇರಿಸಿದ್ದಾರೆ. ಇಲ್ಲ ಬರೀ ಪ್ರಶಂಸಾ ವಾಕ್ಯಗಳು. ಪ್ರಮಾಣವಿದ್ದರೂ ಕೂಡ ಸ್ವತಃ ಪ್ರಾಮಾಣ್ಯವಿಲ್ಲ. ಸ್ವತಃ ಪ್ರಾಮಾಣ್ಯ ಇರಬೇಕು ಅಂದರೆ ಬೇರೆ ಒಂದು ಅಪೇಕ್ಷೆ ಇಲ್ಲದೆ ಅದು ಪ್ರಮಾಣವಾಗಬೇಕು. ಬೇರೆ ಒಂದರ ಅಪೇಕ್ಷೆ ಅಂದರೆ ಪ್ರತ್ಯಕ್ಷ ಅನುಮಾನಗಳು ಬರೋದೇ ಇಲ್ಲ. ಪ್ರತ್ಯಕ್ಷ ಅನುಮಾನಗಳಿಗೆ ಸ್ಥಾನವೇ ಇಲ್ಲ, ಯಾಕೆಂದರೆ ಅತೀಂದ್ರಿಯವಾದ ವಿಷಯಗಳು. ಆದರೆ ವೇದದಲ್ಲೂ ಒಂದು ಅಪೇಕ್ಷೆ ಇದೆ. ಅದಕ್ಕೆ ವೇದದಲ್ಲಿಯೇ ಒಂದು ಭಾಗದ ಅಪೇಕ್ಷೆ ಇದೆ. ಅರ್ಥವಾದಕ್ಕೆ ವಿಧಿವಾಕ್ಯಗಳ ಅಪೇಕ್ಷೆ ಇದೆ. ವಿಧಿವಾಕ್ಯಕ್ಕೆ ಸೇರಿಯೇ ಇದಕ್ಕೆ ಪ್ರಮಾಣ ಅಂತ ಪೂರ್ವಮೀಮಾಂಸಕರು ಹೇಳ್ತಾರೆ. ಆದ್ದರಿಂದ ಇದಕ್ಕೆ ಸ್ವತಃ ಪ್ರಾಮಾಣ್ಯ ಅನ್ನೋದು ಇಲ್ಲ. ಪ್ರಾಮಾಣ್ಯ ಇದ್ದರೂ ವಿಧಿಗೆ ಶೇಷವಾಗಿ ಪ್ರಾಮಾಣ್ಯ. ಆದ್ದರಿಂದ ಹಾಗೆ ಹೇಳಿದ್ರೆ ಅದು ಕೂಡ ಸರಿ ಇಲ್ಲ ಅಂತ ಹೇಳ್ತಾರೆ. ಸ್ವಾಧ್ಯ ಪ್ರಾಮಾಣ್ಯವಿಲ್ಲ ಅಂತ ಹೇಳಿದ್ರೆ ನಚ ತಥಾ ಅಸ್ತಿ, ಆ ರೀತಿ ಅದು ಹೇಳೋದು ಸರಿ ಇಲ್ಲ ಅಂತ ಹೇಳಿಬಿಟ್ಟು ಎಲ್ಲವೂ ಕೂಡ ಅಪೌರುಷೇಯತೆಯ ಪ್ರಮಾಣತ್ವ ಅವಿಶೇಷಾತ್. ಎಲ್ಲವೂ ಅಪೌರುಷೇಯವೇ. ಕ್ರಮ ವಿಶಿಷ್ಟತ್ವ ಅನ್ನೋದು ಎಲ್ಲಕ್ಕೂ ಇದೆ. ಎಲ್ಲವೂ ಅಪೌರುಷೇಯವೇ. ಅರ್ಥವಾದ ಮಂತ್ರಗಳು ಹಾಗೆಯೇ ಎಲ್ಲವೂ ಕೂಡ ಅಪೌರುಷೇಯವೇ. ಆದ್ದರಿಂದ ಎಲ್ಲಕ್ಕೂ ಸ್ವತಃ ಪ್ರಾಮಾಣ್ಯ ಅನ್ನೋದು ಇದ್ದೇ ಇದೆ. ವೇದ ಅಧ್ಯಯನ ಮಾಡುವಾಗ ಪೂರ್ವಮೀಮಾಂಸಕರು ಕೂಡ ಉಪನಿಷತ್ತು ಎಲ್ಲ ಅಧ್ಯಯನ ಮಾಡಲೇಬೇಕು. ಇಲ್ಲೇ ಹೋದರೆ ವೇದಾಧ್ಯಯನ ಪೂರ್ಣ ಆಗೋದಿಲ್ಲ. ಬರೀ ಸಂಹಿತೆ ಬ್ರಾಹ್ಮಣ ಮಾಡಿಬಿಟ್ರೆ ಪೂರ್ಣ ಆಗೋದಿಲ್ಲ ವೇದಾಧ್ಯಯನ. ಉಪನಿಷತ್ತನ್ನು ಅಧ್ಯಯನ ಮಾಡಬೇಕು. ಉಪನಿಷತ್ತಿಗೆ ಸ್ವತಃ ಪ್ರಾಮಾಣ್ಯ ಇಲ್ಲ ಅಂದರೆ ಏನರ್ಥ? ಯಾಕೆ ಅಧ್ಯಯನ ಮಾಡಬೇಕು ಆವಾಗ? ಆಮೇಲೆ ಸೇರಿಸಿರೋದು ಅಂತ ಹೇಳೋಕ್ಕಾಗಲ್ಲ. ಸ್ವತಃ ಪ್ರಾಮಾಣ್ಯ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಅಪೌರುಷೇಯ ಅಲ್ಲ ಅಂತ ಹೇಳೋಕ್ಕಾಗಲ್ಲ. ಅದು ಅಪೌರುಷೇಯವೇ, ಅದಕ್ಕೂ ಸ್ವತಃ ಪ್ರಾಮಾಣ್ಯ ಇದೆ. ಇದನ್ನೆಲ್ಲ ಆಚಾರ್ಯಗಳು ಸ್ಥಾಪನೆ ಮಾಡಿದ್ದಾರೆ. ಇದರಿಂದ ಅದಕ್ಕೂ ಕೂಡ
ಅದು ಅಪೌರುಷೇಯವಾದ್ದರಿಂದ ಪ್ರಮಾಣತ್ವ ಅನ್ನೋದರಲ್ಲಿ ಅದಕ್ಕೆ ಯಾವ ವ್ಯತ್ಯಾಸವೂ ಇಲ್ಲ. ಸಂಹಿತೆ ಬ್ರಾಹ್ಮಣಗಳು ಹೇಗೆ ಪ್ರಮಾಣವೋ ಅರ್ಥವಾದವೋ ಹಾಗೆಯೇ ಪ್ರಮಾಣ. ಇದರಿಂದ ವಿಧಿ ಮಂತ್ರಗಳಂತೆ ಅರ್ಥವಾದವು ಸ್ವತಃ ಪ್ರಮಾಣವಾದದ್ದು. ಅರ್ಥವಾದಾದಯೋಪಿ ಸ್ವಾರ್ಥ ಪ್ರತಿಪಾದಕ ಇತಿ ಸರ್ವಾರ್ಥ ಸಿದ್ಧಿ ಇತ್ಯರ್ಥ. ಎಲ್ಲವೂ ನಮಗೆ ಸಿದ್ಧಿಸುತ್ತೆ ಅದರಿಂದಲೇ. ಅವಕ್ಕೂ ಕೂಡ ಸ್ವತಃ ಪ್ರಾಮಾಣ್ಯ ಅನ್ನೋದು ಅರ್ಥವಾದ ವಾಕ್ಯಗಳಿಗೂ ಇದ್ದೇ ಇದೆ ಅನ್ನೋದನ್ನ ಸ್ಪಷ್ಟಪಡಿಸ್ತಾರೆ. ಅದ್ರ ಮೇಲೆ ಅದು ಪರಮಪುರುಷನನ್ನ ಆರಾಧನೆ, ಅವನ ಮತ್ತೆ ಆರಾಧನೆ ಮಾಡೋದು ಹೇಗೆ, ಅವನ ಸ್ವರೂಪವೇನು, ಅದರಿಂದ ಬರುವ ಫಲಗಳೇನು, ಇದೆಲ್ಲ ಕೂಡ ತಿಳಿಸ್ತಾರೆ. ಇದನ್ನೆಲ್ಲ ಕೂಡ ಅದಕ್ಕೆ ಮೇಲೂ ಕೆಲವು ಪರಮಪುರುಷವತ್ ತತ್ಸ್ವರೂಪ ತದಾರಾಧನಾ ತತ್ಫಲ ಜ್ಞಾಪಕ ವೇದಾಖ್ಯಂ ಶಬ್ದಜಾತಂ ನಿತ್ಯಮೇವ. ಇದು ನಿತ್ಯವೇ ಅಂತ ನಿತ್ಯತ್ವವನ್ನ ಈಗ ನಾವು ಮಾಡಿ, ಪರಮಪುರುಷನು ಹೇಗೆ ನಿತ್ಯವೋ ಅವನ ಸ್ವರೂಪವನ್ನು, ಅವನ ಆರಾಧನಾ ಪ್ರಕಾರವನ್ನು, ಅದರಿಂದ ಬರುವ ಫಲವನ್ನು ನಮಗೆ ತಿಳಿಸಿಕೊಡುವಂತಹ ವೇದ ಅನ್ನುವಂತಹ ಶಬ್ದ ಸಮೂಹವು ನಿತ್ಯವೇ. ಪರಮಪುರುಷ ಹೇಗೆ ನಿತ್ಯನೋ ಇದು ಕೂಡ ಹಾಗೆಯೇ ನಿತ್ಯ ಅಂತ ಇಲ್ಲಿ ಸ್ಥಾಪನೆ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಸಿದ್ಧವಸ್ತು ಪರಮಪುರುಷವತ್ ಅಂತ ಯಾಕೆ ಹೇಳಿದ್ರು ಅಂದರೆ, ಪರಮಪುರುಷನನ್ನ ತಿಳಿಸುವಂತಹ ಅವನ ಸ್ವರೂಪ ತಿಳಿಸುವಂತಹ ವೇದಗಳು. ಪರಮಪುರುಷ ಎಂತಹವನು ಅಂತ ಹೇಳಿದ್ರೆ ಸಿದ್ಧವಾದ ವಸ್ತು, ಮೊದಲಿಯೇ ಇದಾನವನು. ಆದ್ದರಿಂದ ಸಿದ್ಧ ವಸ್ತುವನ್ನು ಶಬ್ದ ಬೋಧಿಸುತ್ತೋ ಇಲ್ವೋ ಅನ್ನೋದೇ ಪೂರ್ವಮೀಮಾಂಸಕರು. ಅದು ಅರ್ಥವಾದಕ್ಕೆ ಹೇಳಿ ಸಿದ್ಧ ವಸ್ತುವನ್ನು ಬೋಧಿಸೋದಿಲ್ಲ ಅಂತ ಹೇಳ್ತಾರೆ ಅವರು. ಕಾರ್ಯಾರ್ಥದಲ್ಲಿಯೇ ಅರ್ಥ ಹೇಳಬೇಕು ನಾವು. ಕಾರ್ಯದಲ್ಲಿ ಅನ್ವಯಿಸಿದ್ರೇನೆ ಅರ್ಥವಿದೆ ಅಂತ ಹೇಳಿದ್ರೆ ಅದನ್ನು ನಿರಾಕರಣೆ ಮಾಡಿದ್ರು ಬೇಕಾದಷ್ಟು ವಿಸ್ತಾರವಾಗಿ. ಆ ಒಂದು ದೃಷ್ಟಿಯಿಂದ ಅವರು ಹೇಗೆ ಹೇಳ್ತಾರೆ ಅಂದರೆ, ಒಂದು ಪದಾರ್ಥ ಉತ್ಪತ್ತಿಯಾದ ಮೇಲೆ ಅದಕ್ಕೆ ನಾವು ಒಂದು ಶಬ್ದದೊಡನೆ ಸಂಬಂಧವನ್ನು ಉಂಟು ಮಾಡ್ತೀವಿ, ಸಂಕೇತ ಮಾಡ್ತೀವಿ. ಈ ಪದಾರ್ಥಕ್ಕೆ ಇದು ಹೆಸರು ಅಂತ ಹೇಳಿದಾಗ ಆ ಪದಕ್ಕೂ ಆ ಪದಾರ್ಥಕ್ಕೂ ಒಂದು ಸಂಬಂಧವನ್ನು ನಾವು ಏರ್ಪಡಿಸ್ತೀವಿ. ಅದು ಸಂಕೇತಗೊಳಿಸೋದು ಅಂತ ಹೆಸರು. ಹೆಸರು ನಾಮಕರಣ ಮಾಡ್ತೀವಿ ಅಂತ ಹೇಳ್ತೀವಲ್ಲ, ಹಾಗೆ ನಾಮಕರಣ ಮಾಡೋದು, ಸಂಕೇತಗೊಳಿಸೋದು ಅಂತ ಅರ್ಥ. ಹಾಗೆ ಇದೆಯಲ್ಲ ಲೋಕದಲ್ಲಿ ಹೀಗೆ ತಾನೇ ಕಂಡು ಬರುತ್ತೆ. ಲೋಕೆ ಸಿದ್ಧವಸ್ತು ಪರಶಬ್ದಾನಾಂ ಪ್ರತಿಪಾದ್ಯಾತ್ ಪಶ್ಚಾತ್ತನತ್ವಂ ದೃಷ್ಟಂ. ಯಾವ ಶಬ್ದವನ್ನು ಅದು ಪ್ರತಿಪಾದನೆ ಮಾಡುತ್ತೋ ಆ ಪದಾರ್ಥ ಬಂದ ಮೇಲೆ ಶಬ್ದವು ಬರುತ್ತೆ. ಪಶ್ಚಾತ್ತನತ್ವಂ ಅಂದರೆ ಆಮೇಲೆ ಉಂಟಾಗೋದು. ಪ್ರತಿಪಾದ್ಯಾತ್ ಪಶ್ಚಾತ್, ಯಾವ ಪದಾರ್ಥವನ್ನು ತಿಳಿಸುತ್ತೋ ಅದು ಬಂದ ಮೇಲೆ ಶಬ್ದವು ಅದಕ್ಕೂ ಸಂಬಂಧ ಏರ್ಪಡುತ್ತೆ. ತಸ್ಮಾತ್ ಸಿದ್ಧವಸ್ತು ಪರತ್ವೇ ವೇದಾನಾಂ ಅನಾದಿತ್ವ ಹಾನಿ. ಅನಾದಿ ಅಂತ ಹೇಗೆ ಹೇಳ್ತೀರಾ? ನಿತ್ಯ ಅಂತೆ. ನಿತ್ಯ ಅಂದರೆ ಅನಾದಿ, ಆದ್ಯಂತರಹಿತವಾಗಿರಬೇಕು ನಿತ್ಯ ಅಂದರೆ. ಅನಾದಿ ಅಂತ ಹೇಗೆ ಹೇಳ್ತೀರಾ? ಶಬ್ದ ಪದಾರ್ಥ ಬಂದ ಮೇಲೆ ತಾನೇ ಶಬ್ದವನ್ನು ಅದಕ್ಕೆ ನೀವು ಸಂಕೇತಗೊಳಿಸೋಕ್ಕೆ ಸಾಧ್ಯ. ಶಬ್ದ ಬಂದಿರೋದು ಪದಾರ್ಥ ಬಂದ ಮೇಲೆ. ಆದ್ದರಿಂದ ಹೇಗೆ ಅಂದರೆ ಪರಮಪುರುಷನು ಹೇಗೆ ಅನಾದಿಯೋ ಹಾಗೆಯೇ ಪರಮಪುರುಷನ ಸ್ವರೂಪವನ್ನು ತಿಳಿಸುವ ವೇದಗಳು ಕೂಡ ಅನಾದಿಯೇ ಅಂತ ಇಲ್ಲಿ ಹೇಳ್ತಾರೆ. ಇದಕ್ಕೆ ಪೂರ್ವ ಪಕ್ಷಿಯು ಕೂಡ ಕೆಲವು ವಿಷಯಗಳನ್ನು ಒಪ್ಕೊಳ್ತಾರೆ. ಪೂರ್ವಮೀಮಾಂಸಕರು ಕೂಡ ಒಪ್ಕೊಳ್ಳೋದು, ಎಲ್ಲರೂ ಒಪ್ಕೊಳ್ಳೋ ವಿಷಯ, ನೈಯಾಯಿಕರು ಒಪ್ಕೊಳ್ಬೇಕು. ಹೇಗೆ ಅಂದರೆ ಯಥಾ ಜಾತಿವಾಚಿತ್ವೇನ ವ್ರೀಹ್ಯಾದಿ ಶಬ್ದಾನ. ವ್ರೀಹಿ ಎನ್ನುವ ಶಬ್ದವು ಜಾತಿಯನ್ನು ತಿಳಿಸುತ್ತೆ. ಒಂದು ಅಕ್ಕಿ ಅನ್ನುವಂತಹ ಒಂದು ಜಾತಿಗೆ ಸೇರಿದ ಒಂದು ಪದಾರ್ಥ ಇದು ಅಂತ ಹೇಳ್ತೀವಿ ನಾವು. ಜಾತಿ ಎನ್ನುವುದನ್ನು ತಿಳಿಸುತ್ತೆ ಶಬ್ದಗಳು. ಆದ್ದರಿಂದ ಜಾತಿಯಷ್ಟ ನಿತ್ಯತ್ವ, ಜಾತಿ ಅನ್ನೋದು ನಿತ್ಯ. ಯಾಕೆ ಅಂದರೆ ಸಾಮಾನ್ಯ ಅಂತ ಶಬ್ದವನ್ನು ನೈಯಾಯಿಕರು ಹೇಳ್ತಾರೆ. ಸಾಮಾನ್ಯ ಅನ್ನೋದು ಜಾತಿಯನ್ನು ತಿಳಿಸುತ್ತೆ. ಅವರು ಸಪ್ತ ಪದಾರ್ಥಗಳನ್ನು ಹೇಳುವಾಗ ದ್ರವ್ಯ, ಗುಣ, ಕರ್ಮ, ಆಮೇಲೆ ಸಮವಾಯ, ಸಾಮಾನ್ಯ, ಅಭಾವ ಇದೆಲ್ಲ ಹೇಳಿದ್ರಲ್ಲ. ವಿಶೇಷ, ಸಮಮಾನ್ಯ, ವಿಶೇಷ, ಸಾಮಾನ್ಯ, ಅಭಾವ. ಸಾಮಾನ್ಯ ಅನ್ನುವ ಪದಾರ್ಥ ದ್ರವ್ಯ, ಜಾತಿ ಅವರು ಹೇಳೋದು ನೈಯಾಯಿಕರ ಇದರಲ್ಲಿ. ಸಪ್ತ ಪದಾರ್ಥಗಳಲ್ಲಿ ಸಾಮಾನ್ಯ ಅನ್ನೋದು ಜಾತಿ ಅನ್ನೋದು ಒಂದು ನಿತ್ಯವಾದ ದ್ರವ್ಯ ಅವರಿಗೆ. ಆದ್ದರಿಂದ ಜಾತಿ ಅನ್ನೋದು ಹೇಗೆ ನಿತ್ಯ ಅಂತ ಹೇಳ್ತಿರೋ ನೀವು? ಆದ್ದರಿಂದ ವ್ರೀಹಿ ಎನ್ನುವ ಶಬ್ದ ಜಾತಿಯನ್ನು ತಿಳಿಸುತ್ತೆ. ಜಾತಿಯು ನಿತ್ಯವಾದ್ದರಿಂದ ನ ತೇಷಾಂ ನಿತ್ಯತ್ವ ಹಾನಿ. ಆದ್ದರಿಂದ ಅವರು ನಿತ್ಯತ್ವ ಅಂತ ಅದು ಒಪ್ಕೊಳ್ಬೇಕು ಅವಾಗ. ಆದ್ದರಿಂದ ನ ನಿತ್ಯತ್ವ ಹಾನಿ ಅಭ್ಯುಪೇತ. ಅದು ಜಾತಿ ನಿತ್ಯವಾಗಿದ್ರು ಜಾತೇಶ್ಚ ನಿತ್ಯತ್ವಾತ್, ಜಾತಿವಾಚಿತ್ವೇನ ವ್ರೀಹ್ಯಾದಿ ಶಬ್ದಾನ ಜಾತೇಶ್ಚ ನಿತ್ಯತ್ವಾತ್ ನ ತೇಷಾಂ ನಿತ್ಯತ್ವ ಹಾನಿ ಅಭ್ಯುಪೇತ. ನಿತ್ಯತ್ವಕ್ಕೆ ಏನೂ ಹಾನಿ ಇಲ್ಲ ಅಂತ ಒಪ್ಕೊಂಡ್ರು ಅವರು. ಜಾತಿ ನಿತ್ಯವಾದ್ದರಿಂದ ಶಬ್ದಗಳು ವ್ರೀಹಿ ಎನ್ನುವ ಶಬ್ದ ನಿತ್ಯ ಅಂತ ಒಪ್ಕೊಳ್ಬಹುದು. ಯಾಕೆ ಅಂದರೆ ಜಾತಿಯನ್ನು ತಿಳಿಸುತ್ತೆ, ಜಾತಿ ಅನ್ನೋದು ನಿತ್ಯವಾದದ್ದು. ಹೀಗೆ ಹೇಳ್ತಾರಲ್ಲ, ಅದೇ ರೀತಿ ಪ್ರತಿಪಾದ್ಯ ಪ್ರತಿಪಾದಕಯೋ ಉಭಯೋರಪಿ ಅನಾದಿತ್ವಂ
ಉಪಪನ್ನಂ. ಅದೇ ರೀತಿ ಪದಾರ್ಥವು ಶಬ್ದವು ಎರಡೂ ಕೂಡ ಅನಾದಿಯಾಗಿರಕ್ಕೆ ಸಾಧ್ಯ ಅಂತ ಇಲ್ಲಿ ವೇದಗಳಲ್ಲಿ ಹೇಳುವಂತಹದ್ದು. ವೇದ ಶಬ್ದಗಳು ಅರ್ಥಬೋಧಕತ್ವ ಇದೆಯೋ ಇಲ್ಲವೋ, ಪದಾರ್ಥವನ್ನು ತಿಳಿಸುತ್ತೋ ಇಲ್ಲವೋ ಅಂತ ಹೇಳಿದ್ರೆ ಎಲ್ಲ ತಿಳಿಸುತ್ತೆ ಪದಾರ್ಥವನ್ನು. ಆ ಸಮಯದಲ್ಲಿ ಪದಾರ್ಥ ಇಲ್ಲವಲ್ಲ, ಪ್ರಳಯದಲ್ಲಿ ಬರೀ ಶಬ್ದ ತಾನೇ ಇತ್ತು ಪರಮಾತ್ಮನ ಸ್ಮರಣೆಯಲ್ಲಿ. ಶಬ್ದಗಳನ್ನು ಇಟ್ಕೊಂಡೇ ಅವನು ಸೃಷ್ಟಿ ಮಾಡ್ತಾನೆ ಪದಾರ್ಥಗಳನ್ನು. ಆ ಪದಾರ್ಥವು ನಾಮರೂಪ ವಿಭಾಗ ಅನರ್ಹವಾದ ಅವಸ್ಥೆಯಲ್ಲಿ ಇತ್ತು, ಅದರಲ್ಲಿ ಸೃಷ್ಟಿ ಮಾಡ್ತಾನಷ್ಟೇ ಅವನು. ಪದಾರ್ಥವು ಹೇಗೆ ಮೊದಲು ಇತ್ತೋ ಅದು ಯಥಾಪೂರ್ವಂ ಅಕಲ್ಪಯತೆ, ಅಂದರೆ ಹೇಗೆ ಇತ್ತೋ ಹಾಗೆಯೇ ಮತ್ತೆ ಸೃಷ್ಟಿ ಮಾಡ್ತಾನೆ ಪರಮಾತ್ಮ. ಶಬ್ದಗಳನ್ನು ಇಟ್ಕೊಂಡೇ ಅರ್ಥವನ್ನು ಸೃಷ್ಟಿ ಮಾಡ್ತಾನೆ ಅಂತ ಶ್ರುತಿಯೇ ತಿಳಿಸುತ್ತೆ ನಮಗೆ. ಆದ್ದರಿಂದ ಅದು ನಿತ್ಯವಾದದ್ದೇ ವೇದ ಶಬ್ದಗಳು. ಪರಮಾತ್ಮನ ಸ್ವರೂಪವು, ಅವನ ಆರಾಧನ ರೂಪ, ಅದರಿಂದ ಬರುವ ಫಲ, ಇದೆಲ್ಲ ತಿಳಿಸುವಂತಹ ಪರಮಾತ್ಮನು ಹೇಗೆ ನಿತ್ಯನೋ ಇದು ಶಬ್ದಜಾತವು ಕೂಡ ಹಾಗೆಯೇ ನಿತ್ಯ ಅನ್ನೋದರಲ್ಲಿ ವಿರೋಧವಿಲ್ಲ. ವೇದಾನಾಂ ಅನಂತತ್ವಾತ್ ದುರ್ವಗಾಹತ್ವಾಚ್ಚ ಪರಮಪುರುಷ ನಿಯುಕ್ತಾ ಪರಮರ್ಷಯ ಕಲ್ಪೇ ಕಲ್ಪೆ ನಿಖಿಲ ಜಗದುಪಕಾರಾರ್ಥಂ ವೇದಾರ್ಥಂ ಸ್ಮೃತ್ವ. ಅವನಿಂದ ನಿಯುಕ್ತರಾದವರು ಕೆಲವು ಋಷಿಗಳಿಗೆ ವಿಶೇಷವಾದ ತಪಸ್ಸು, ಅವರ ಒಂದು ಕರ್ಮಗಳ ಸುಕೃತದಿಂದ, ಪೂರ್ವಜನ್ಮಗಳ ಒಂದು ಸುಕೃತದಿಂದ ಅವರಿಗೆ ಋಷಿತ್ವ ಅನ್ನೋದು ಪ್ರಾಪ್ತವಾಗುತ್ತೆ. ಆ ಪ್ರಾಪ್ತವಾದಾಗ ಅವರಿಗೆ ಆ ಶಕ್ತಿಗಳು ಇರುತ್ತೆ, ಅವರಿಗೆ ಆ ಸುಕೃತ ವಿಶೇಷದ ಫಲ. ಅದರಿಂದ ತಪಸ್ಸು ಮಾಡಿ ಅವರು ಎಲ್ಲವನ್ನು ಕೂಡ ಒಂದೊಂದು ಕಲ್ಪದಲ್ಲಿ ಕೂಡ ವೇದಾರ್ಥಗಳನ್ನೆಲ್ಲ ಸ್ಮರಣೆ ಮಾಡ್ಕೊಳ್ತಾರೆ ತಪಸ್ಸಿನಿಂದ. ಅದು ಯಾಕೆ ಮಾಡ್ತಾರೆ ಅಂದರೆ ಜಗತ್ತಿಗೆಲ್ಲ ಉಪಕಾರ ಮಾಡುವ ಒಂದು ದೃಷ್ಟಿಯಿಂದ. ನಿಖಿಲ ಜಗದ ಉಪಕಾರಾರ್ಥಂ ವೇದಾರ್ಥಂ ಸ್ಮೃತ್ವ ವಿದ್ಯರ್ಥವಾದ ಮಂತ್ರಮೂಲಾನಿ ಧರ್ಮಶಾಸ್ತ್ರಾಣಿ ಇತಿಹಾಸ ಪುರಾಣಿ ಚಕ್ರುಹು. ಇದು ಮುಖ್ಯವಾದದ್ದು. ಇಲ್ಲಿ ಪ್ರಾಮಾಣ್ಯ ಹೇಗೆ ಬರುತ್ತೆ ಅಂದರೆ ಧರ್ಮಶಾಸ್ತ್ರಕ್ಕೂ ಇತಿಹಾಸ ಪುರಾಣಗಳು ವಿಧಿ ಅರ್ಥವಾದ ಮಂತ್ರ ಮೂಲಾನಿ, ಅದನ್ನೇ ಮೂಲವಾಗಿ ಹೊಂದಿರುವಂಥದ್ದು. ತಾವೇ ಸ್ವತಂತ್ರವಾಗಿ ಅರ್ಥಗಳನ್ನು ಇಷ್ಟ ಬಂದಾಗೆ ಸೃಷ್ಟಿ ಮಾಡಿಲ್ಲ ಅವರು. ವಾಕ್ಯಗಳನ್ನು ಪುರುಷ ಬುದ್ಧಿ ಮೂಲವಾಗಿದ್ದರೂ ಆ ವಾಕ್ಯಗಳಿಂದ ಪ್ರತಿಪಾದ್ಯವಾದ ವಿಷಯ ವೇದಗಳೇ ಮೂಲ. ಅದಕ್ಕೆ ವಾಕ್ಯಗಳಿಂದ ಪ್ರತಿಪಾದ್ಯವಾದ ವಿಷಯಕ್ಕೆ ವೇದಗಳೇ ಮೂಲ. ವೇದಗಳಲ್ಲಿ ಏನು ವಿಧಿಸಿದೆಯೋ, ಯಾವ ಯಾವ ಅರ್ಥವಾದ ವಾಕ್ಯಗಳಿದೆಯೋ, ಮಂತ್ರಗಳಿದೆಯೋ, ಆ ಅರ್ಥಗಳನ್ನೇ ತಮ್ಮ ವಾಕ್ಯಗಳಿಂದ ಪ್ರತಿಪಾದನೆ ಮಾಡ್ತಾರೆ ಋಷಿಗಳು. ಆ ಅರ್ಥಗಳೆಲ್ಲ ಅವ್ರಿಗೆ ಹೇಗೆ ತಿಳಿಯಿತು ಅಂತ ಹೇಳಿದ್ರೆ ತಪಸ್ಸಿನ ಫಲದಿಂದ ತಿಳಿದ್ರು ಅವರು. ಆ ತಪಸ್ಸಿನ ಫಲ ಹೇಗೆ ಬಂತು ಅಂದರೆ ಪರಮಾತ್ಮನ ಅನುಗ್ರಹದಿಂದ, ಅವರ ಪೂರ್ವ ಒಂದು ಸುಕೃತದಿಂದ ಅವರಿಗೆ ಉಂಟಾಗುತ್ತೆ ಆ ರೀತಿ ಫಲವು. ಅದೆಲ್ಲ ಜಗತ್ತಿನ ಉಪಕಾರಕ್ಕೆ ಪರಮಾತ್ಮನೇ ಈ ರೀತಿ ಎಲ್ಲ ಮಾಡ್ತಾನೆ. ಅವರಿಗೆಲ್ಲ ಆ ಫಲ ಶಕ್ತಿಯನ್ನು ಕೊಟ್ಟು ಉತ್ಕೃಷ್ಟವಾದ ಕರ್ಮಗಳನ್ನು ಮಾಡಿದವರಿಗೆ ವೇದಾರ್ಥಗಳೆಲ್ಲ ಸ್ಮರಣೆ ಬರುವ ಹಾಗೆ ಅನುಗ್ರಹಿಸಿ, ಅವರು ತಪಸ್ಸಿನಿಂದ ಸ್ಮರಿಸಿಕೊಂಡು ವೇದಾರ್ಥಗಳನ್ನೇ ಅವರು ವಿಶದೀಕರಣ ಮಾಡ್ತಾರೆ, ತಮ್ಮ ವಾಕ್ಯಗಳಿಂದ ವಿಶದೀಕರಣ ಮಾಡ್ತಾರೆ. ಅದುವೇ ಉಪಬ್ರಹ್ಮಣ ಅಂತ ಹೇಳೋದು. ವೇದಗಳನ್ನೆಲ್ಲ ಅಧ್ಯಯನ ಮಾಡಿ ತಮ್ಮ ಸ್ವಯೋಗ ಮಹಿಮ ಸಾಕ್ಷಾತ್ಕೃತ ವೇದ ತದರ್ಥಾನಾಂ. ಉಪಬ್ರಹ್ಮಣಕ್ಕೆ ಲಕ್ಷಣವನ್ನು ಭಾಷಿಕಾರರು ಹೇಳ್ತಾರೆ ಶ್ರೀಭಾಷ್ಯದಲ್ಲಿ ಹೇಳುವಾಗ. ಉಪಬ್ರಹ್ಮಣ ಲಕ್ಷಣ ಏನು ಅಂದರೆ ವಿದಿತ ವೇದ ತದರ್ಥಾನಾಂ, ವಿದಿತ ವೇದ ಸಕಲ ವೇದ ತದರ್ಥಾನಾಂ. ವೇದ ಅವುಗಳ ಅರ್ಥಗಳನ್ನೆಲ್ಲ ಚೆನ್ನಾಗಿ ತಿಳಿದು ಸ್ವಯೋಗ ಮಹಿಮ ಸಾಕ್ಷಾತ್ಕೃತ ವೇದ ತತ್ವಾರ್ಥಾನಾಂ, ವೇದ ತತ್ವಗಳನ್ನೆಲ್ಲ ತಮ್ಮ ಯೋಗದ ಮಹಿಮೆಯಿಂದ ಸಾಕ್ಷಾತ್ಕಾರ ಮಾಡಿಕೊಂಡು ವಾಕ್ಯೈಹಿ ಸ್ವಾವಗತ ವೇದಾರ್ಥ ವಿಶದಿ ವ್ಯಕ್ತೀಕರಣಂ, ಒಂದು ತಾವು ತಿಳಿದ ವೇದಾರ್ಥಗಳನ್ನು ತಮ್ಮ ವಾಕ್ಯಗಳಿಂದ ಸ್ಪಷ್ಟಪಡಿಸೋ ಅಂತಹದ್ದು ಉಪಬ್ರಹ್ಮಣ ಅಂದರೆ ಇದುವೇ ಲಕ್ಷಣ ಉಪಬ್ರಹ್ಮಣ. ಅದನ್ನು ಋಷಿಗಳು ಮಾಡ್ತಾರೆ. ಧರ್ಮಶಾಸ್ತ್ರಗಳು ಇತಿಹಾಸ ಪುರಾಣಗಳು ಎರಡು ಭಾಗ ಅಂತ ಹೇಳಲ್ಪಟ್ಟಿದೆ. ಚತುರ್ದಶ ವಿದ್ಯಾಸ್ಥಾನಗಳಲ್ಲಿ ಅಂಗಾನಿ ವೇದಾಃ ಚತ್ವಾರಃ ಮೀಮಾಂಸಾ ನ್ಯಾಯ ವಿಸ್ತಾರಃ ಪುರಾಣಂ ಧರ್ಮಶಾಸ್ತ್ರಂಚ ಅಂತ ಎರಡು. ಪುರಾಣ ಧರ್ಮಶಾಸ್ತ್ರ. ವಿದ್ಯಾಖ್ಯೇತಾಃ ಚತುರ್ದಶ. ಇತಿಹಾಸ ಪುರಾಣಗಳೆಲ್ಲ ಪುರಾಣಂ ಅಂತ ಹೇಳಲ್ಪಟ್ಟಿತು. ಧರ್ಮಶಾಸ್ತ್ರಗಳು ಅನ್ನೋದು ಮನುಧರ್ಮಶಾಸ್ತ್ರ ಮೊದಲಾದದ್ದೆಲ್ಲ ಧರ್ಮಶಾಸ್ತ್ರಗಳು. ಅದೆಲ್ಲ ಅದು ಏನು ಧರ್ಮಶಾಸ್ತ್ರಗಳು ಪೂರ್ವಕಾಂಡದ ಅರ್ಥಗಳನ್ನು ವಿಶದೀಕರಣ ಮಾಡುತ್ತೆ. ಇತಿಹಾಸ ಪುರಾಣಗಳು ಉಪನಿಷತ್ ಭಾಗವನ್ನು ವಿಶದೀಕರಣ ಮಾಡುತ್ತೆ ಅಂತ ವಿಭಾಗ ಅಲ್ಲಿ ಧರ್ಮಶಾಸ್ತ್ರಕ್ಕೂ ಇತಿಹಾಸ ಪುರಾಣಕ್ಕೂ. ಈ ರೀತಿಯಾಗಿ ಇದು ಬರ್ತಾ ಇದೆ ಅಂತ ಹೇಳ್ತಾರೆ. ಮೊದಲು ಪೂರ್ವಂ ಆನಂತ್ಯಂ ಪ್ರಪಂಚಿತಂ, ಮೊದಲು ವೇದಗಳು ಅನಂತ ಅಂತ ಹೇಳಿಲ್ಪಟ್ಟು ಏನ ಉಪಬ್ರಹ್ಮಣ ಅಪೇಕ್ಷಿತಮಿತಿ ಉಕ್ತಂ, ಅನಂತವಾದ್ದರಿಂದ ಶಾಖೆಗಳ ರೂಪದಲ್ಲಿ ಉಪಬ್ರಹ್ಮಣವು ಅದಕ್ಕೆ ಅಪೇಕ್ಷಿತವಾದದ್ದು, ಯಾಕೆಂದರೆ ದುರ್ವಗಾಹವಾದದ್ದು ಅಂತ ಹೇಳಿ. ಇದಾನೀಂ ದುರ್ವಗಾಹತ್ವಾದ ತದಪೇಕ್ಷಿತಮಿತ್ಯಾಹ ವೇದಾನಾಂ. ಅನಂತವಾದ್ದರಿಂದ ಉಪಬ್ರಹ್ಮಣ ಬೇಕು.
ಈಗ ದುರ್ವಗಾಹವಾದ್ದರಿಂದ ಉಪಬ್ರಹ್ಮಣ ಬೇಕು. ಎರಡು ರೀತಿಯಲ್ಲಿಯೂ ಉಪಬ್ರಹ್ಮಣಗಳ ಅಪೇಕ್ಷೆ ಇದ್ದೇ ಇದೆ ವೇದಕ್ಕೆ ಅನ್ನೋದನ್ನು ಇಲ್ಲಿ ಸ್ಪಷ್ಟಪಡ್ತಾ ಇದ್ದಾರೆ. ಇಲ್ಲಿ ದುರ್ವಗಾಹತ್ವಾತ್ ಅಂತ ಹೇಳಿ. ದುರ್ವಗಾಹತ್ವಂ ಅಂದರೆ ಅಧೀಯಮಾನ ಶಾಖಾನಾಮಪಿ ದುರ್ವಬೋಧಾರ್ಥತ್ವಂ. ಅಂದರೆ ಇವಾಗ ಅಧ್ಯಯನ ಮಾಡ್ತಿರೋ ಶಾಖೆಗಳು ಕೂಡ ಅರ್ಥಗಳನ್ನು ತಿಳಿಯೋದು ಬಹಳ ಕಷ್ಟ ಉಪಬ್ರಹ್ಮಣಗಳ ಅಪೇಕ್ಷೆ ಇಲ್ಲದೆ. ಅದರಿಂದ ಅದೆಲ್ಲವೂ ನಾವು ಉಪಬ್ರಹ್ಮಣಗಳಿಂದಲೇ ತಿಳಿಬೇಕು. ಅದನ್ನು ವೇದಗಳು ಎಷ್ಟೋ ವಿಷಯಗಳನ್ನು ಸ್ಪಷ್ಟವಾಗಿ ನಮಗೆ ಪೂರ್ಣವಾಗಿ ತಿಳಿಸೋದಿಲ್ಲ. ಹೇಗೆ ಮಾಡಬೇಕು, ಏನು ಅನುಷ್ಠಾನಗಳು ಹೇಗೆ ಮಾಡಬೇಕು ಮೊದಲಾದದೆಲ್ಲ ನಮಗೆ ತಿಳಿಯೋದಿಲ್ಲ. ಅದನ್ನೆಲ್ಲ ನಾವು ಉಪಬ್ರಹ್ಮಣಗಳಿಂದಲೇ ತಿಳಿಯೋಕ್ಕೆ ಸಾಧ್ಯ. ಧರ್ಮಶಾಸ್ತ್ರಗಳು ಪೂರ್ವಭಾಗ ಉಪಬ್ರಹ್ಮಣಾನಿ. ಪೂರ್ವಭಾಗದ ವೇದದ ಪೂರ್ವಕಾಂಡದ ಉಪಬ್ರಹ್ಮಣ ಮಾಡುತ್ತೆ. ಕರ್ಮಕಾಂಡ ಅಂತ ಹೇಳುವ ಅದರ ಭಾಗವನ್ನು ಧರ್ಮಶಾಸ್ತ್ರಗಳು ವಿಶದೀಕರಣ ಮಾಡುವಂಥದ್ದು. ಉಪನಿಷದ್ ಉಪಬ್ರಹ್ಮಣಾನಿ ಇತಿಹಾಸ ಪುರಾಣಾನಿ. ಉಪನಿಷತ್ತಿನ ಭಾಗ ಜ್ಞಾನಕಾಂಡವನ್ನು ವಿಶದೀಕರಣ ಮಾಡುವಂಥದ್ದು ಇತಿಹಾಸ ಪುರಾಣಗಳು ಹೇಳಿ ಆ ವಿಭಾಗವನ್ನು ಈ ರೀತಿ ಹೇಳಲ್ಪಟ್ಟಿದೆ. ಅದು ಲೌಕಿಕಾಶ್ಚ ಶಬ್ದಾಃ ವೇದರಾಶೇಃ ಉದ್ಧೃತ್ಯ ಏವ ತತ್ತದರ್ಥವಿಶೇಷಾನಾಂ ವಿಶೇಷಾನಾಂ ಪೂರ್ವವತ್ ಪ್ರಯುಕ್ತಾಃ ಪಾರಂಪರ್ಯೇಣ ಪ್ರಯುಜ್ಯಂತೆ ಅಂತ ಹೇಳಿ. ಅದರಿಂದಲೇ ಇದರಲ್ಲಿ ಸ್ಪಷ್ಟವಾಗಿಲ್ಲ, ಪ್ರಿಂಟು ಹೋಗ್ಬಿಟ್ಟಿದೆ. ನಿಮಿಷ ಪುಸ್ತಕದಲ್ಲಿ ನೋಡಿ. ಅಂತಿದೆ ವಿಶೇಷ ನಾಮತಯ. ವಿಶೇಷ ನಾಮತೆಯ, ಹೌದು, ವಿಶೇಷ ನಾಮತೆಯ. ತತ್ತದರ್ಥ ವಿಶೇಷ ನಾಮತೆಯ, ತತ್ತದರ್ಥ ವಿಶೇಷ ನಾಮತೆಯ ಅಂತ ಹೇಳಿ ಆಯಾ ಒಂದು ಅರ್ಥ ವಿಶೇಷಗಳನ್ನು ತಿಳಿಸೋದ್ರಿಂದಲೇ ಅಂತ ಅರ್ಥ. ಆಯಾ ಅರ್ಥ ವಿಶೇಷಗಳನ್ನು ತಿಳಿಸೋದು. ಪದಾರ್ಥ ವಿಶೇಷಗಳು ಹೇಗೆ ಇತ್ತೋ ಹಿಂದಿನ ಕಾಲದಲ್ಲಿ ಅದೇ ರೀತಿಯಲ್ಲಿ ಪೂರ್ವವತ್ ಪ್ರಯುಕ್ತ ಆ ಅರ್ಥ ವಿಶೇಷಗಳನ್ನೇ ತಿಳಿಸೋದಾಗಿ ಪೂರ್ವವತ್ ಪ್ರಯುಕ್ತ ಪಾರಂಪರ್ಯೇಣ ಪ್ರಯುಜ್ಯಂತೆ. ಪರಂಪರೆಯಾಗಿ ಹಾಗೆಯೇ ಲೌಕಿಕ ಶಬ್ದಗಳು ಹಾಗೆಯೇ ವೇದ ರಾಶಿಯಿಂದಲೇ ತೆಗೆಯಲ್ಪಟ್ಟಿರೋದು ಅಂತ ಅದುವೇ ಸಿದ್ಧಾಂತ. ವೇದಗಳಿಂದ ತೆಗೆಯಲ್ಪಟ್ಟಿರೋದು. ಈ ರೀತಿ ವೇದಗಳಿಂದ ತೆಗೆದಿದ್ದರೆ ಲೌಕಿಕ ವೈದಿಕ ಅಂತ ಯಾಕೆ ವಿಭಾಗ ಬೇಕು ಅನ್ನೋದನ್ನು ಭಾಷೆಕಾರರೇ ಪರೀಕ್ಷೆ ಮಾಡ್ತಾರೆ. ನನುಚ ವೈದಿಕ ಏವ ಸರ್ವೇ ವಾಚಕಾ ಶಬ್ದಾಶ್ಚೇತ್. ವಾಚಕವಾದ ಶಬ್ದಗಳೆಲ್ಲ ವೈದಿಕವಾದ ಶಬ್ದಗಳೇ ಅಂದರೆ ಲೌಕಿಕ ಶಬ್ದಗಳು ವೇದದಿಂದಲೇ ತೆಗೆಯಲ್ಪಟ್ಟಿದ್ದು ಅಂತ ಹೇಳಿದ್ರೆ ಛಂದಸಿ ಏವಂ ಭಾಷಾಯಾಮ್ ಏವಂ ಇತಿ ಲಕ್ಷಣಭೇದ ಕಥಮುಪಪದ್ಯತೆ. ವ್ಯಾಕರಣಶಾಸ್ತ್ರದಲ್ಲಿ ಹೇಳುವ ವಿಚಾರ ಇದೆಲ್ಲ. ಛಂದಸಿ ಏವಂ ಅಂದರೆ ಹೇಳಿದ್ರೆ ಛಂದಸ್ಸಿನಲ್ಲಿ ಹೇಳುವಾಗ ವೇದಗಳಲ್ಲಿ ಬೇರೆ ರೀತಿ ಇರುತ್ತೆ ಅಂತ ಭಾಷೆ ಪಾಣಿನಿ ಸೂತ್ರ ಇದರಲ್ಲಿ ಹೇಳುವಾಗ ಅಷ್ಟಾಧ್ಯಾಯಲ್ಲಿ ಅನೇಕ ಸೂತ್ರಗಳಿದೆ. ಛಂದಸ್ಸಿನಲ್ಲಿ ಬೇರೆ ರೀತಿ ಇರುತ್ತೆ ಅಂತ ಹೇಳಿಬಿಟ್ಟು. ಆದ್ದರಿಂದ ಲೌಕಿಕವಾದದ್ದು ಛಂದಸ್ಸಿನಲ್ಲಿ ಹೇಳೋದು ಅಂದರೆ ಏನರ್ಥ ಅಂದರೆ ನಾವು ಇವಾಗ ಸಂಸ್ಕೃತವನ್ನು ಪ್ರಯೋಗ ಮಾಡಬೇಕು ಅಂದರೆ ಸಂಸ್ಕೃತ ಭಾಷೆಯಲ್ಲಿ ವ್ಯವಹಾರ ಮಾಡಬೇಕು ಅಂದರೆ ನಾವು ಅಷ್ಟಾಧ್ಯಾಯಿಯನ್ನು ಅನುಸರಿಸಿಯೇ ಮಾಡಬೇಕು, ಬೇರೆ ರೀತಿಯಲ್ಲಿ ಮಾಡೋಕ್ಕಾಗೋದಿಲ್ಲ. ಆದರೆ ವೇದಗಳಲ್ಲಿ ಆ ರೀತಿ ವೇದದಲ್ಲಿರೋ ಹಾಗೆ ನಾವು ಪ್ರಯೋಗ ಮಾಡೋಕ್ಕಾಗೋದಿಲ್ಲ. ಯಾಕೆಂದರೆ ವೇದದಲ್ಲಿ ಬೇರೆ ರೀತಿ ಇರಬಹುದು. ಅಷ್ಟಾಧ್ಯಾಯಿಯಲ್ಲಿ ಹೇಳಿದ್ದಕ್ಕಿಂತ ಬೇರೆ ರೀತಿಯಲ್ಲಿ ವೇದಗಳಲ್ಲಿ ಎಷ್ಟೋ ಪ್ರಯೋಗಗಳು ಕಂಡುಬರುತ್ತೆ. ಆ ರೀತಿ ಅಷ್ಟಾಧ್ಯಾಯಿಯಲ್ಲಿ ನಾವು ಶಿಷ್ಟರು ಪ್ರಯೋಗ ಮಾಡ್ತಾ ಇದ್ದದ್ದನ್ನು ನೋಡಿ ಅಷ್ಟಾಧ್ಯಾಯಿಯನ್ನು ರಚನೆ ಮಾಡಿದ್ದಾರೆ ಪಾಣಿನಿ. ಆದ್ದರಿಂದ ಇದು ಶಿಷ್ಟ ಪ್ರಯೋಗ ಪ್ರಮಾಣ. ಅದು ವೇದದಲ್ಲಿ ಬೇರೆ ರೀತಿ ಪ್ರಯೋಗಗಳು ಬರುತ್ತೆ. ಆ ರೀತಿ ಶಬ್ದಗಳ ವ್ಯುತ್ಪತ್ತಿ ಅಷ್ಟಾಧ್ಯಾಯಿಯ ಪ್ರಕಾರ ಮಾಡೋದಕ್ಕೆ ಆಗೋದಿಲ್ಲ. ಆದರೆ ವೇದದಲ್ಲಿ ಹೇಗಿದೆಯೋ ಹಾಗೆ ಹೇಳಬೇಕು. ಆದ್ದರಿಂದ ಅದನ್ನು ಬದಲಾಯಿಸೋದಕ್ಕೆ ಪಾಣಿನಿಗೆ ಅಧಿಕಾರವಿಲ್ಲ. ಯಾಕೆಂದರೆ ವೇದ ಅಪೌರುಷೇಯವಾದದ್ದು, ನಿತ್ಯವಾದದ್ದು, ಅಪರ್ಯನುಯೋಜ್ಯ, ಪ್ರಶ್ನೆ ಮಾಡೋಕ್ಕಾಗೋದಿಲ್ಲ. ಅಪರ್ಯನುಯೋಜ್ಯ ಅದು ವೇದಗಳು. ಯಾರೂ ಇದು ಯಾಕೆ ಹೀಗಿದೆ ಅಂತ ಪ್ರಶ್ನೆ ಮಾಡೋಕ್ಕಾಗೋದಿಲ್ಲ. ಆದ್ದರಿಂದ ವೇದದಲ್ಲಿ ಹೇಗಿದೆಯೋ ಹಾಗೆ. ಆದ್ದರಿಂದ ಅನೇಕ ಸೂತ್ರಗಳು ಛಂದಸಿ ಬಹುಳಂ ಅಂತ ಹೇಳ್ತಾರೆ. ಬಹುಳ ಗ್ರಹಣ ಛಂದಸಿ ಬಹುಳಂ ಅಂತ ಹೇಳ್ಬಿಟ್ಟು ಹೀಗಿರ್ಬೋದು, ಬೇರೆ ರೀತಿ ಇರ್ಬೋದು, ಇನ್ಯಾವ ರೀತಿಯೋ ಇರಬಹುದು ಅಂತ ಅರ್ಥ. ಬಹುಳ ಅಂದರೆ ಅನೇಕ ರೀತಿಯಲ್ಲಿ ಇರಬಹುದು ಅಂತ ಅರ್ಥ. ಈ ಶಬ್ದವನ್ನು ಸಂಸ್ಕೃತದಲ್ಲಿ ನಾವು ಹೀಗೆ ಈ ರೀತಿ ವ್ಯುತ್ಪತ್ತಿಯಾಗುತ್ತೆ, ವೇದಗಳಲ್ಲಿ ಬೇರೆ ರೀತಿಗಳಲ್ಲಿ ಕಂಡುಬರಬಹುದು ಅಂತ ಅರ್ಥ. ಆ ಥರ ಬೇಕಾದಷ್ಟು ಸೂತ್ರಗಳಿದೆ. ಛಂದಸಿ ಬಹುಳಂ ಅಂತ ಹೇಳಿ. ಭಾಷಾಯಾಮ್ ಅಂತ ಹೇಳಿದ್ರೆ ಲೋಕದಲ್ಲಿ ನಾವು ಸಂಸ್ಕೃತ ಭಾಷೆಯನ್ನು ವ್ಯವಹಾರ ಮಾಡುವಾಗ ಉಪಯೋಗಿಸೋದು ಅಷ್ಟಾಧ್ಯಾಯಿಗೆ ಅನುಗುಣವಾಗಿರಬೇಕು. ಇಲ್ಲದೆ ಹೋದರೆ ಅದು ಅಪಶಬ್ದ ಅಂತ ಹೇಳಲ್ಪಡುತ್ತೆ. ಆದರೆ ವೇದದಲ್ಲಿ ಅದು ಅಪಶಬ್ದವಾಗೋದಿಲ್ಲ. ವೈದಿಕ ಶಬ್ದವು ಹೇಗಿದೆಯೋ ಹಾಗೆಯೇ ಉಪಯೋಗಿಸ್ಬೇಕು. ಅದನ್ನು ಹಾಗೆಯೇ ಪಾಣಿನಿ ಹೇಳ್ತಾರೆ. ಛಂದಸ್ಸಿನಲ್ಲಿ ಬೇರೆ ರೀತಿ ಇರುತ್ತೆ. ಅರ್ಥಗಳು ಹಾಗೆಯೇ ವಿಭಕ್ತಿ ಪ್ರತ್ಯಯಗಳೆಲ್ಲ ಉಪಯೋಗಿಸಿದ್ರೆ ಲೋಕದಲ್ಲಿ ನಾವು
ಆಯಾ ವಿಭಕ್ತಿಯನ್ನು ಯಾವ ಕಾರಕವು ಹೇಗೆ ಹೇಳಿದ್ಯೋ ಅದೇ ಅರ್ಥದಲ್ಲಿಯೇ ಉಪಯೋಗಿಸ್ಬೇಕು. ದ್ವಿತೀಯ ವಿಭಕ್ತಿ ಹಾಕಿದ್ರೆ ಕರ್ಮಕಾರಕದಲ್ಲೇ ಉಪಯೋಗಿಸ್ಬೇಕು ನಾವು, ಬೇರೆ ಅರ್ಥ ಹೇಳೋಕ್ಕಾಗೋದಿಲ್ಲ. ಆದರೆ ವೇದದಲ್ಲಿ ಯಾವ ವಿಭಕ್ತಿಯ ಅರ್ಥ ಬೇಕಾದರೂ ದ್ವಿತೀಯ ವಿಭಕ್ತಿ ಶಬ್ದದಲ್ಲಿ ಹೇಳೋಕ್ಕೆ ಸಾಧ್ಯ. ಶಬ್ದವು ದ್ವಿತೀಯ ವಿಭಕ್ತಿಯಲ್ಲಿರುತ್ತೆ, ಆದರೆ ತೃತೀಯ ವಿಭಕ್ತಿಯ ಕಾರಕದ ಅರ್ಥ ಅದಕ್ಕೆ ನಾವು ಹೇಳ್ಕೋಬೇಕಾಗುತ್ತೆ, ಇಲ್ಲ ಇನ್ಯಾವುದೋ ಒಂದು ವಿಭಕ್ತಿಯ ಅರ್ಥ ಹೇಳಬೇಕಾಗುತ್ತೆ. ಹೇಗೆ ಬೇಕಾದರೂ ಹೇಳ್ಬೋದು. ಅಲ್ಲ, ಪ್ರತ್ಯಯಗಳು ವೇದದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಬರುತ್ತೆ. ಇದೆಲ್ಲ ವೇದದಲ್ಲಿ ನಾವು ಪ್ರಶ್ನೆ ಮಾಡೋಕ್ಕಾಗೋದಿಲ್ಲ. ವೇದದಲ್ಲಿ ಹೇಗಿದೆಯೋ ಹಾಗೇ ಸ್ವೀಕಾರ ಮಾಡಬೇಕು. ಆದರೆ ಈ ರೀತಿ ವಿಭಾಗ ಯಾಕೆ ಬೇಕು? ಈ ಭಾಷೆಗಳು ಕೂಡ, ನಾವು ಸಂಸ್ಕೃತ ಭಾಷೆ ಶಬ್ದಗಳು ವೇದದಿಂದಲೇ ತೆಗೆದಿದ್ರೆ ಈ ವಿಭಾಗ ಯಾಕೆ ಬೇಕು ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾರೆ, ತೇಷಾಮೇವ ಶಬ್ದಾನಾಂ ತಸ್ಯಾಮೇವ ಆನುಪೂರ್ವ್ಯಾಂ ವರ್ತಮಾನಾನಾಂ ತಥೈವ ಪ್ರಯೋಗ ಅನ್ಯತ್ರ ಪ್ರಯುಜ್ಯಮಾನಾನಾಂ ಅನ್ಯಥಾ ಇತಿ ನ ಕಶ್ಚಿತ್ ದೋಷಃ. ಇವಾಗ ಆನುಪೂರ್ವಿ ವಿಶಿಷ್ಟತ್ವವೇ ಅಲ್ಲಿ ಪ್ರಧಾನ ಅಂತ ಹೇಳಿದ್ರು. ಆದ್ದರಿಂದ ಇಲ್ಲಿ ಭದ್ರಂ ಕರ್ಣೇಭಿ ಶೃಣುಯಾಮ ದೇವಾಹ ಅಂತ ಹೇಳುವಾಗ ಕರ್ಣೇಭಿಹಿ ಅಂತಲೇ ಹೇಳಬೇಕು. ನಾವು ಸಂಸ್ಕೃತದಲ್ಲಿ ಹೇಳುವಾಗ ಭದ್ರಂ ಕರ್ಣೈಹಿ ಶೃಣುಯಾಮ, ನಾನೊಂದು ವಾಕ್ಯ ಮಾಡಿ ಒಂದು ಗ್ರಂಥ ರಚನೆ ಮಾಡಿದ್ರೆ ಕರ್ಣೇಭಿಹಿ ಅಂತ ಪ್ರಯೋಗ ಮಾಡೋಕ್ಕಾಗೋದಿಲ್ಲ. ನಾನು ವೇದ ಮಂತ್ರವನ್ನು ಹೇಳುವಾಗ, ಪ್ರಯೋಗ ಮಾಡುವಾಗ, ಕರ್ಮಗಳಲ್ಲಿ ಅನುಷ್ಠಾನ ಮಾಡುವಾಗ ಅಥವಾ ಪಾರಾಯಣ ಮಾಡುವಾಗ ಇದೆಲ್ಲ ವೇದದಲ್ಲಿ ಯಾವ ರೀತಿ ಇದೆಯೋ ಹಾಗೆ ಮಾಡಬೇಕು. ಅದೇ ಶಬ್ದಗಳನ್ನು ನಾನು ಅರ್ಥಗಳನ್ನೇ ತಿಳಿಸೋದಕ್ಕೆ ನನ್ನ ವಾಕ್ಯಗಳನ್ನು ರಚನೆ ಮಾಡಿದ್ರೆ ಅಷ್ಟಾಧ್ಯಾಯಿಗೆ ಅನುಗುಣವಾಗಿ ಮಾಡಬೇಕು. ಆದ್ದರಿಂದ ಅಲ್ಲಿ ಕ್ರಮವನ್ನು ಬದಲಾಯಿಸಬಹುದು. ನಾನು ಕ್ರಮ ಬದಲಾಯಿಸೋಕ್ಕೆ ಸ್ವಾತಂತ್ರ್ಯವಿದೆ, ಪೌರುಷೇಯವಾಗುತ್ತೆ. ಆದ್ದರಿಂದ ಇದು ಈ ರೀತಿ ಆನುಪೂರ್ವಿ ಅನ್ನೋದು ಅದೇ ಆನುಪೂರ್ವಿಯಲ್ಲಿ ಇದ್ದರೆ ಅದೇ ಪ್ರಯೋಗವನ್ನು ಮಾಡಬೇಕು, ನಾವು ಬದಲಾಯಿಸಕ್ಕಾಗೋದಿಲ್ಲ. ಬಿಹಿ ಅನ್ನೋದು ವೇದದಲ್ಲಿ ಬರುತ್ತೆ, ನಾವು ಪ್ರಯೋಗ ಮಾಡ್ಬೇಕಾದ್ರೆ ಕರ್ಣೈಹಿ ಅಂತ ಮಾಡ್ಬೇಕಾ? ಹೌದು, ಕರ್ಣೇಭಿಹಿ ಅಂತ ವೇದದಲ್ಲಿ ಹೇಳ್ಬಿಟ್ಟಿದೆ. ಅದು ಕರ್ಣೈಹಿ ಕರ್ಣೈಹಿ ಅನ್ನೋದು ವ್ಯಾಕರಣಕ್ಕೆ ಅನುಗುಣವಾಗಿದೆಯಾ? ಹೌದು, ವ್ಯಾಕರಣಕ್ಕೆ ಅನುಗುಣವಾಗಿ ಹಾಗೆ ಬರಬೇಕು. ಅದೇ ರೀತಿ ಎಷ್ಟೋ ಶಬ್ದಗಳಿದೆ. ಕಾಳಿದಾಸರ ವಾಲ್ಮೀಕಿ ಪ್ರಯೋಗದಲ್ಲಿ ಬೇಕಾದಷ್ಟಿದೆ. ಅವರು ರಾಮಾನಂದಾಚಾರ್ಯ ಅಂತ, ಜಗದ್ಗುರು ರಾಮಾನಂದಾಚಾರ್ಯ ಅಂತ ಅವರ ಥೀಸಿಸ್ ಬರೆದಿದ್ದಾರೆ ಸಂಸ್ಕೃತದಲ್ಲಿ. ಅವರಿಗೆ ಕಣ್ಣಿಲ್ಲ, ದೃಷ್ಟಿ ಇಲ್ಲ, ಮಹಾ ಜ್ಞಾನಿಗಳು, ಚಿಕ್ಕ ವಯಸ್ಸಿನಲ್ಲೇ ಹೋಗ್ಬಿಟ್ಟಿದೆ, ಎಲ್ಲ ಅವರಿಗೆ ಸ್ಮರಣೆಯಲ್ಲಿದೆ. ಅವರು ಥೀಸಿಸ್ ಬರೆದಿದ್ದಾರೆ, PhD. ವಾಲ್ಮೀಕಿ ರಾಮಾಯಣೆ ಅಪಾಣಿನೀಯ ಶಬ್ದ ಪ್ರಯೋಗ ಅಂತಾನೆ ಟೈಟ್ಲು. ಪಾಣಿನಿಗೆ ಮೀರಿದ ಶಬ್ದಗಳು ವಾಲ್ಮೀಕಿ ರಾಮಾಯಣದಲ್ಲಿ ಎಷ್ಟಿದೆ ಅಂತ, ಅದು ಆರ್ಷ ಪ್ರಯೋಗ ಅಂತ ಹೇಳಲ್ಪಡುತ್ತೆ, ಋಷಿ ಪ್ರಯೋಗ. ನಾವು ಬದಲಾಯಿಸೋದು ಆರ್ಷ ಪ್ರಯೋಗ, ಸಾಧು ಆರ್ಷ ಪ್ರಯೋಗ. ಪ್ರದೀಯತಾಂ ದಾಶರಥಾಯ ಮೈಥಿಲಿ ಅಂತ ಬರುತ್ತೆ ಎಷ್ಟೋ ಶ್ಲೋಕಗಳಲ್ಲಿ. ವಿಭೀಷಣ ಪ್ರದೀಯತಾಂ ದಾಶರಥಾಯ ಮೈಥಿಲಿ, ರಾವಣನಿಗೆ ಉಪದೇಶ ಮಾಡುವಾಗ ದಶರಥನ ಮಗನ್ ಕೊಡು ಅಂದ್ರೆ ದಾಶರಥಿನೇ ಅಂತ ಹೇಳಬೇಕು. ನಾವು ಹೇಳಿದ್ರೆ ದಾಶರಥಾಯ ಅಂತ ಹೇಳಕ್ಕಾಗೋದಿಲ್ಲ. ಆ ದಾಶರಥಿ ರೂಪದ ಚತುರ್ಥಿ ವಿಭಕ್ತಿ ದಾಶರಥಾಯ ಅಂತ ಬರಲ್ಲ, ದಾಶರಥಿನೇ ಅಂತ ಬರಬೇಕು. ಆದರೆ ಅಲ್ಲಿ ದಾಶರಥಾಯ ಅಂತ ಇದೆ, ಅದು ಹಾಗೆ ಉಪಯೋಗಿಸ್ಬೇಕು. ಹಾಗೆ ಇತರ ಎಷ್ಟೋ ಶಬ್ದಗಳು ಬೇಕಾದಷ್ಟು ಇದೆ. ಇದರಲ್ಲೂ ಆರ್ಷ ಪ್ರಯೋಗದಲ್ಲಿ ಇದೆ. ವೇದಗಳಂತೂ ಎಷ್ಟೋ ಶಬ್ದಗಳು ಬೇಕಾದಷ್ಟು ಇದೆ ಆ ರೀತಿ. ಅಂದ್ರೆ ಸ್ವಸ್ತಿ ಅನ್ನೋ ಶಬ್ದ ಅದು ಅವ್ಯಯ, ಅದು ಸ್ವಸ್ತಿ ಅಂತಾನೆ ಹೇಳಬೇಕು. ಸ್ವಸ್ತಿಹಿ ಅಂತ ಬರುತ್ತೆ ವೇದದಲ್ಲಿ ಎಷ್ಟೋ ಸತಿ. ಅಂದ್ರೆ ಸ್ವಸ್ತಿರ್ಮಾನುಷೇಭ್ಯ. ವ್ಯಾಕರಣ ಬರೋಕ್ ಮುಂಚೆ ವೇದಗಳು ತಾನೇ ಇದ್ದಿದ್ದು. ವೇದ ನಿತ್ಯವಾದ್ರಿಂದ ಅನಾದಿ, ಅದು ಎಂದಿಗೂ ಇದ್ದಿದ್ದು ಅಲ್ಲ, ಅದಾದ್ಮೇಲೆ ತಾನೇ ವ್ಯಾಕರಣ ಇದೆಲ್ಲ ವ್ಯಾಕರಣ ಎಲ್ಲ ಬಂದಿದ್ದು ಆಮೇಲೆ, ಮತ್ತೆ ಎಷ್ಟೋ ಕಾಲ ಆದ್ಮೇಲೆ ವ್ಯಾಕರಣ ಬಂದಿತ್ತು. ಆದ್ರಿಂದ ವ್ಯಾಕರಣಕ್ಕೆ ಮೀರಿದಂತಹದ್ದು ವೇದ ಶಬ್ದಗಳು. ಆದ್ರಿಂದ ಅಲ್ಲಿ ಹೇಗ್ ಬೇಕಾದ್ರೂ ಬರಬಹುದು. ಅಲ್ಲಿ ಶಬ್ದಗಳು ಬೇಕಾದಷ್ಟು ಸಾಮಾನ್ಯವಾದ ಶಬ್ದಗಳೇ ಎಷ್ಟೋ ರೀತಿ ಬರುತ್ತೆ ಅಲ್ಲಿ. ಸ್ವಸ್ತಿರ್ಮಾನುಷೇಭ್ಯ ಅಂತ ಹೇಳ್ತೀವಿ, ಊರ್ಧ್ವಂಜಿಗಾದ್ವೇಷಂ ಸ್ವಸ್ತಿರ್ಮಾನುಷೇಭ್ಯ. ಸ್ವಸ್ತಿಹಿ ಅನ್ನೋದು ವ್ಯಾಕರಣದ ಪ್ರಕಾರ ಮಾಡಬಾರ್ದು, ಸ್ವಸ್ತಿ ಅಷ್ಟೇ ಹೇಳಬೇಕು ಅದರಲ್ಲಿ. ಅದನ್ನು ಸ್ವಸ್ತಿ ಅಂತಲೂ ಪ್ರಯೋಗ ಇದೆ, ಸ್ವಸ್ತಿಹಿ ಅಂತಲೂ ಪ್ರಯೋಗ ಇದೆ ವೇದದಲ್ಲಿ, ಎರಡೂ ಇದೆ. ಸ್ವಸ್ತಿ ಅಂತಾನೆ ಹೇಳಬೇಕು ಅದು ಪಾಣಿನಿ ಪ್ರಕಾರ. ನಾವು ಮಾಡಿದ್ರೆ ಸ್ವಸ್ತಿಹಿ ಅಂತ ಮಾಡಿದ್ರೆ ಅಪಶಬ್ದವಾಗುತ್ತೆ, ಅದು ಮಾಡೋ ಹಾಗಿಲ್ಲ. ಹಾಗೆ ಈ ರೀತಿ ಆನುಪೂರ್ವಿ ವಿಶಿಷ್ಟ ವೇದಗಳಲ್ಲಿ ಹೇಳುವ ಮಂತ್ರಗಳನ್ನು ಅದು ಹೇಳುವ ಪ್ರಯೋಗ ಆ ಅನುಪೂರಿಯಲ್ಲಿ ಹೇಳಿದ್ರೆ ಅಲ್ಲಿ ಹೇಳಿದ್ಯೋ ಹಾಗೆ ಹೇಳಬೇಕು, ಆಗ ಅದು ವೈದಿಕ ಶಬ್ದ ಆಗುತ್ತೆ. ನಾವೇ ಒಂದು ವಾಕ್ಯ ರಚನೆ ಮಾಡಿ ಆ ಶಬ್ದಗಳನ್ನು ಉಪಯೋಗಿಸಿದ್ರೆ ನಮ್ಗೆ ಇಷ್ಟ ಬಂದಾಗ ನಾವು ಪಾಣಿನಿಗೆ ಅನುಗುಣವಾಗಿ ಮಾಡಬೇಕು. ಅದು ಭಾಷೆಯಾಮ್ ಅಂತ ಹೇಳೋದು ಅದಕ್ಕೆ ಅರ್ಥ. ಆನುಪೂರ್ವಿ ವಿಶಿಷ್ಟತ್ವ ಇರಲ್ಲ ಆಗ, ಯಾಕೆಂದರೆ ನಮ್ಮ ಬುದ್ಧಿಪೂರ್ವಕವಾಗಿ ನಾವು ರಚನೆ ಮಾಡಿರ್ತೀವಿ ವಾಕ್ಯಗಳನ್ನು. ವೇದ ಶಬ್ದಗಳೇ ಆಗಿದ್ರು ಕೂಡ ನಾನು ನನ್ನ ವಾಕ್ಯದಲ್ಲಿ ಉಪಯೋಗಿಸಿದರೆ ಅದನ್ನು ಪಾಣಿನಿಯ ವ್ಯಾಕರಣಕ್ಕೆ ಅನುಗುಣವಾಗಿಯೇ ಉಪಯೋಗಿಸ್ಬೇಕು.
ವೇದದಲ್ಲಿ ಆನುಪೂರ್ವಿ, ಆ ಒಂದು ಆನುಪೂರ್ವಿ ಕ್ರಮದಲ್ಲಿ ನಾನು ಉಚ್ಚಾರಣೆ ಮಾಡಿದ್ರೆ ಅಲ್ಲಿ ಹೇಗಿದೆಯೋ ಹಾಗೆಯೇ ಹೇಳಬೇಕು. ಆಗ ಅದು ಅಪೌರುಷೇಯ ಆಗುತ್ತೆ, ಅದು ಛಂದಸ್ ಅಂತ ಹೇಳಲ್ಪಡುತ್ತೆ, ಇದು ಭಾಷೆ ಅಂತ ಹೇಳಲ್ಪಡುತ್ತೆ. ಈ ರೀತಿ ವ್ಯತ್ಯಾಸಗಳು ಇದೆ ಅಂತ ಹೇಳಲ್ಪಟ್ಟಿದೆ ಅದರಲ್ಲಿ. ಅದನ್ನ ಇಲ್ಲಿ ಹೇಳ್ತಾರೆ, ವ್ಯುತ್ಪನ್ನ ಲೌಕಿಕ ವೇದ ಶಬ್ದಸ್ಯ. ಅನ್ನೋ ಅರ್ಥದಲ್ಲಿ ಇದೆಯಾ? ಹಾ, ಛಂದಸ್ ಅನ್ನೋದು ವೇದ ಅನ್ನೋ ಅರ್ಥದಲ್ಲ? ಛಂದಸ್ ಅಂದ್ರೆ ವೇದ ಅಂತಾನೆ. ಓ, ಹೌದು. ಛಂದಸ್ ಶಾಸ್ತ್ರ ಅನ್ನೋ ಅರ್ಥ ಇಲ್ಲ. ಆ ಅರ್ಥವಲ್ಲ. ಛಂದಸ್ಸು ಅಂದ್ರೆ ಓ. ವೇದಗಳು ಅಂತಾನೆ ಎಷ್ಟೋ ಕಡೆ ಪ್ರಯೋಗ ಬರುತ್ತೆ ಹಾಗೆ ಛಂದಸ್ಸು ಅಂತ. ವ್ಯುತ್ಪನ್ನ ಲೌಕಿಕ ಶಬ್ದಸ್ಯ ವೈದಿಕಾಹ ನ ಬೋಧಕಾಹ ಸ್ಯುತುಃ ಇತ್ಯತ್ರಃ. ಈ ಲೌಕಿಕ ಶಬ್ದಗಳಿಗೆ ಹೇಗೆ ಅಂತ ಹೇಳಿ, ವೈದಿಕಾಹ ನ ಬೋಧಕಾಹ ಸ್ಯುಃ ಅಂತ ಹೇಳಿದ್ರೆ, ಲೌಕಿಕ ಶಬ್ದಗಳು ವೈದಿಕ ಶಬ್ದಗಳಿಂದ ತೆಗೆಯಲ್ಪಟ್ಟಿದ್ದು, ಆದ್ರಿಂದ ಅದು ಕೂಡ ಬೋಧಕ ಶಕ್ತಿ ಇದ್ದೇ ಇದೆ ಅದಕ್ಕೂ ಕೂಡ. ಅಲ್ಲಿ ಅದು ಪ್ರಯೋಗ ತೋರಿಸ್ತಾರೆ ಪ್ರಮಾಣವನ್ನು. ನಾಮರು ಪಂಚಭೂತಾನಾಂ ಕೃತ್ಯಾನಾಂಚ ಪ್ರಪಂಚನಂ ವೇದ ಶಬ್ದೇಭ್ಯ ಏವಾದೌ ದೇವಾದೀನಾಂಚಕಾರ ಸಹ. ದೇವತೆಗಳ ನಾಮ ರೂಪ, ಅವರುಗಳ ಕೃತಿಗಳೇನು, ಅವರು ಮಾಡೋ ಕೆಲಸಗಳೇನು, ಎಲ್ಲವನ್ನು ಕೂಡ ವೇದ ಶಬ್ದಗಳಿಂದಲೇ ತೆಗೆದು ಮಾಡಿದ್ದಾನೆ ಎಲ್ಲವನ್ನು ಅಂತ ಹೇಳಲ್ಪಟ್ಟಿದೆ. ಎಲ್ಲ ದೇವಾದೀನ ವೇದ ಶಬ್ದೇಭ್ಯ ಏವ ಚಕಾರ ಅಂತ ಹೇಳಿ, ಭೂತಾನಾಂ ಕೃತ್ಯಾನಾಂಚ ಪ್ರಪಂಚನಂ, ಅವರು ಮಾಡುವ ಕೆಲಸಗಳೇನು ಇದೆಲ್ಲ ಋಗ್ವೇದದಲ್ಲಿ ಎಲ್ಲ ದೇವತೆಗಳ ವಿಷಯ. ಇಂದ್ರ ಅಂತ ಹೇಳಿದ್ರೆ ಅವನಿಗೆ ರೂಪವೇನು, ಆಯುಧಗಳೇನು, ಅವನ ವಾಹನವೇನು, ಶಕ್ತಿಗಳೇನು ಎಲ್ಲ ಹೇಳುತ್ತೆ. ಹೀಗೆ ದೇವತೆಗಳು, ಅಂತರಿಕ್ಷ ಸ್ಥಾನ ದೇವತೆಗಳು, ಪೃಥ್ವಿ ಸ್ಥಾನ ದೇವತೆಗಳು, ದ್ಯುಸ್ಥಾನ ದೇವತೆಗಳು, ಈ ದೇವತೆಗಳ ವಿಷಯವೆಲ್ಲ ಹೇಳಿ, ಈ ದೇವತೆಗಳಿಗೆ ಈ ರೀತಿ ಶಕ್ತಿ ಇದೆ, ವಾಹನ, ಈ ಆಯುಧಗಳು, ಈ ರೂಪ, ಈ ಆಭೂಷಣಗಳು ಎಲ್ಲವನ್ನು ವರ್ಣನೆ ಮಾಡುತ್ತೆ. ಋಗ್ವೇದದಲ್ಲೆಲ್ಲ ವರ್ಣನೆ ಮಾಡಿದೆ. ಅದನ್ನಿಟ್ಟುಕೊಂಡು ಆಯಾ ದೇವತೆಗಳನ್ನು ಸೃಷ್ಟಿ ಮಾಡ್ತಾನೆ ಚತುರ್ಮುಖ ಬ್ರಹ್ಮ. ಅವರವರಿಗೆ ಯಾವ ಚೇತನ ಕಾಯ್ತಾ ಇದ್ದಾರೋ ಅವರಿಗೆಲ್ಲ ಫಲ ಕೊಡೋದಕ್ಕೆ ಅವರವ್ರ ಸ್ಥಾನದಲ್ಲಿ ಕೊಟ್ಟು ಆ ಶಕ್ತಿ ಎಲ್ಲ ಬರೋ ಹಾಗೆ ಮಾಡಿ, ಇದೆಲ್ಲ ಮಾಡಿ ಎಲ್ಲವನ್ನು ಮಾಡ್ತಾನೆ ಅವರಿಗೆ. ಹಾಗೆ ಎಲ್ಲವೂ ವೇದ ಶಬ್ದಗಳಿಂದಲೇ ಮಾಡಲ್ಪಟ್ಟಿರೋದು. ಇಲ್ಲಿ ಬರುವ ನಾಮರೂಪಗಳ ವ್ಯವಹಾರಗಳು ಇಲ್ಲೆಲ್ಲ ಮಾಡೋದು ಕೂಡ ವೇದ ಶಬ್ದಗಳಿಂದಲೇ ಎಲ್ಲ ಬರುತ್ತೆ ಅನ್ನೋದರಿಂದ ಅವು ಕೂಡ ಬೋಧಕಗಳು ಇದೆ, ಬೋಧಕತ್ವ ಇದೆ ಅದಕ್ಕೂ ಕೂಡ. ವೇದ ಆದರೆ ಇದು ಕ್ರಮ ವಿಶಿಷ್ಟತ್ವ ಅನ್ನೋದು ಇರಬೇಕಾಗಿಲ್ಲ, ಪುರುಷ ಬುದ್ಧಿಪೂರ್ವಕವಾಗಿರುತ್ತೆ ಭಾಷೆಯಲ್ಲಿ. ವೇದದಲ್ಲಿ ಕ್ರಮ ವಿಶಿಷ್ಟತ್ವ ಅನ್ನೋದು ನಿತ್ಯವಾಗಿದೆ. ಆದ್ದರಿಂದ ವೇದ ಶಬ್ದ ಏವ ಲೋಕೇಪಿ ಪ್ರಯುಜ್ಯಂತೆ ಇತಿ ಲೌಕಿಕ ವೈದಿಕ ಶಬ್ದ ಭೇದ ಶಬ್ದ ಅಭೇದಾತ್ ಬೋಧಕಾಹ. ಲೌಕಿಕ ಶಬ್ದಗಳಿಗೆ ಬೋಧಕತ್ವ ಇಲ್ಲ ಅಂತ ಹೇಳಕ್ಕಾಗಲ್ಲ, ವೇದ ಶಬ್ದಗಳಿಂದಲೇ ತೆಗೆಯಲ್ಪಟ್ಟದ್ರಿಂದ ಅದಕ್ಕೂ ಬೋಧಕತ್ವ ಸಾಮಾನ್ಯ ಇದ್ದೇ ಇದೆ. ಆದರೆ ಲೌಕಿಕವಾದ ಶಬ್ದಗಳಿಗೆ ಅನುಪೂರ್ವ ವಿಶಿಷ್ಟತ್ವ ಅನ್ನೋದು ನಿತ್ಯವಾಗಿರಬೇಕಾಗಿಲ್ಲ. ಆದರೆ ವೇದ ಶಬ್ದಗಳಿಗೆ ಎಂದಿಗೂ ಕೂಡ ನಿತ್ಯವಾಗಿಯೇ ಬರ್ತಾ ಇದೆ ಅನ್ನೋದು ಇಲ್ಲಿ ಪ್ರಧಾನ. ಲಕ್ಷಣ ಭೇದಾತ್ ಶಬ್ದಭೇದ ಅಂತ ಹೇಳಿದ್ರೆ, ಲಕ್ಷಣ ಭೇದವಿದ್ರೂ ಕೂಡ ಭೇದವಿಲ್ಲ, ಅದನ್ನೇ ಹೇಳ್ತಾರೆ ಅನುಪೂರ್ವಿ ಉಚ್ಯತೆ. ಆನುಪೂರ್ವಿ ಭೇದ ಕೃತೋ ಲಕ್ಷಣ ಭೇದ. ಆನುಪೂರ್ವಿ ಭೇದದಿಂದಲೇ ಲಕ್ಷಣ ಭೇದ. ಭಾಷಾಯಾಮ್ ಛಂದಸಿ ಅಂತ ಹೇಳಿದ್ರೆ ಅಲ್ಲಿ ಆನುಪೂರ್ವಿ ಹೀಗಿದೆ, ಇಲ್ಲಿ ಆನುಪೂರ್ವಿ ಬೇರೆ ಇರಬಹುದು ಅಂತ ಅರ್ಥ. ನತು ಶಬ್ದಭೇದ ಕೃತ, ಶಬ್ದದಿಂದ ಭೇದದಿಂದ ಮಾಡಿದ್ದಲ್ಲ ಭಾಷೆ ಛಂದಸ್ಸು ಅನ್ನೋದು, ಆನುಪೂರ್ವಿ ಭೇದದಿಂದ ಮಾಡಲ್ಪಟ್ಟಿರೋದು ಅನ್ನೋದೇ ಪ್ರಧಾನ ಇಲ್ಲಿ. ಇನ್ನೆಲ್ಲ ಇವಾಗ ಇವಾಗ ಈ ಪ್ರಕರಣದಲ್ಲಿ ಹೇಳಿದ್ದನ್ನೆಲ್ಲ ಸಂಗ್ರಹ ಮಾಡ್ತಾರೆ ಇವಾಗ, ಏವಂ ಅಂತ ಹೇಳಿ. ಈ ರೀತಿ ಇತಿಹಾಸ ಪುರಾಣ ಧರ್ಮಶಾಸ್ತ್ರ ಉಪಬೃಂಹಿತ ಸಾಂಗ ವೇದ ವೇದ್ಯ. ಇತಿಹಾಸ ಪುರಾಣ ಧರ್ಮಶಾಸ್ತ್ರ ಉಪಬೃಂಹಿತ ಸಾಂಗ ವೇದ ವೇದ್ಯ. ವೇದಗಳ ಅಂಗಗಳು, ಇತಿಹಾಸ ಪುರಾಣ ಧರ್ಮಶಾಸ್ತ್ರ ಎಲ್ಲವುಗಳಿಂದ ಉಪಬೃಂಹಣವಾದ ವೇದಗಳು, ವೇದಾಂಗಗಳೊಡನೆ ಸೇರಿ ಎಲ್ಲದರಿಂದಲೂ ತಿಳಿಯಲ್ಪಡುವವನು ಪರಬ್ರಹ್ಮಭೂತ. ಪರಬ್ರಹ್ಮ ಅಂತ ಹೇಳಲ್ಪಡುವವನು ನಾರಾಯಣ, ದೇವತಾ ವಿಶೇಷ ನಾರಾಯಣನು. ನಿಖಿಲೇಯ ಪ್ರತ್ಯನೀಕ ಸಕಲೇತರ ವಿಲಕ್ಷಣ ಅಪರಿಚ್ಛಿನ್ನ ಜ್ಞಾನಾನಂದೈಕ ಸ್ವರೂಪ ಸ್ವಾಭಾವಿಕ ಅನವಧಿಕಾರ್ಷ್ಯ ಅಸಂಖ್ಯೇಯ ಕಲ್ಯಾಣ ಗುಣಗಣಾಕಾರ ಸ್ವಸಂಕಲ್ಪಾನುವಿಧಾಯಿ ಸ್ವರೂಪ ಸ್ಥಿತಿ ಪ್ರವೃತ್ತಿಭೇದ ಸ್ವಪ್ರವೃತ್ತಿಭೇದ ಚಿರಚಿದ್ವಸ್ತು ಜಾತಃ. ಎಲ್ಲ ಪದಾರ್ಥಗಳು ಕೂಡ ಅಪರಿಚ್ಛೇದ್ಯ ಸ್ವರೂಪ ಸ್ವಭಾವ ಅನಂತ ಮಹಾವಿಭೂತಿ ನಾನಾವಿಧ ಅನಂತ ಚೇತನಾ ಚೇತನಾತ್ಮಕ ಪ್ರಪಂಚ ಲೀಲೋಪಕರಣ ಇತಿ ಪ್ರತಿಪಾದಿತಂ. ಇಲ್ಲಿಯವರೆಗೂ ಪ್ರತಿಪಾದಿ ಮಾಡೋದೆಲ್ಲ ಹೇಳ್ತಾರೆ. ಈ ರೀತಿ ವೇದದ ಪ್ರಾಮಾಣ್ಯದಿಂದಲೇ ಎಲ್ಲವನ್ನು ನಾವು ಪ್ರತಿಪಾದನೆ ಮಾಡಿದ್ದೀವಿ. ವೇದದಿಂದ ಪ್ರತಿಪಾದ್ಯವಾದ ಯಾರು ವೇದದಿಂದ ತಿಳಿಯಲ್ಪಡುವಂತಹವನು ಸಾಂಗ ವೇದಗಳು,
ಉಪಬ್ರಹ್ಮಣಗಳಿಂದ ಉಪಬೃಂಹಿತವಾದದ್ದು, ಧರ್ಮಶಾಸ್ತ್ರ ಪುರಾಣ ಇತಿಹಾಸಗಳಿಂದ ಉಪಬೃಂಹಿತವಾದ ಸಾಂಗ ವೇದಗಳಿಂದ ತಿಳಿಯಲ್ಪಡುವವನು ಪರಬ್ರಹ್ಮ. ನಾರಾಯಣನೇ ನಿಖಿಲಹೇ ಪ್ರತ್ಯನೀಕ ಸಕಲೇತರ ವಿಲಕ್ಷಣ ಅಪರಿಚ್ಛಿನ್ನ ಜ್ಞಾನಾನಂದೈಕ ಸ್ವರೂಪ. ಇಷ್ಟು ಅಂತ ಹೇಳಕ್ಕಾಗೋದಿಲ್ಲ. ಎಲ್ಲ ದೇಶಕಾಲ ವಸ್ತು ಪರಿಚಯದ ರಹಿತವಾದದ್ದು, ಸ್ವಾಭಾವಿಕ ಅನವಧಿಕಾತಿಶಯ ಅಸಂಖ್ಯೇಯ ಕಲ್ಯಾಣ ಗುಣಗಣಾಕಾರ. ಅವನಿಗೆ ಸ್ವಾಭಾವಿಕವಾದದ್ದು ಎಲ್ಲವೂ. ಸ್ವಾಭಾವಿಕ ಅನ್ನೋದು ಬಹಳ ಪ್ರಧಾನ. ಒಬ್ಬರಿಂದ ಕೊಡಲ್ಪಟ್ಟಿದ್ದಲ್ಲ, ಅದು ತಾನಾಗಿಯೇ ಅವನಲ್ಲಿಯೇ ಇರುವಂತಹದ್ದು. ಸ್ವಸಂಕಲ್ಪ ಅನುವಿಧಾಯಿ, ಅವನ ಸಂಕಲ್ಪವನ್ನು ಅನುಸರಿಸುವಂತಹ ಸ್ವರೂಪ ಸ್ಥಿತಿ ಪ್ರವೃತ್ತಿ ಭೇದ. ಸ್ವರೂಪ ಸ್ಥಿತಿ ಪ್ರವೃತ್ತಿ ಎಲ್ಲವೂ ಅವನ ಸಂಕಲ್ಪವನ್ನೇ ಸಂಕಲ್ಪಕ್ಕೆ ಅನುಗುಣವಾಗಿಯೇ ಇರುವಂತಹ ಚಿರಚಿದ್ ವಸ್ತು ಜಾತಃ ಚೇತನಾತ್ಮಕ ವಸ್ತು ಸಮೂಹಗಳನ್ನು ಉಳ್ಳವನು. ಅಪರಿಚ್ಛೇದ್ಯ ಸ್ವರೂಪ ಸ್ವಭಾವ ಅನಂತ ಮಹಾವಿಭೂತಿ. ಇಷ್ಟು ಅಂತ ಹೇಳಕ್ಕಾಗದೇ ಇರುವಂತಹ ಸ್ವರೂಪ ಸ್ವಭಾವಗಳನ್ನುಳ್ಳ ಅನಂತವಾದ ಅನೇಕ ಪದಾರ್ಥಗಳನ್ನು ತನ್ನ ವಿಭೂತಿಯಾಗಿ ಹೊಂದಿರುವಂತಹ ಅನಂತ ವಿಭೂತಿ. ನಾನಾ ವಿಧ ಅನಂತ ಚೇತನಾತ್ಮಕ ಪ್ರಪಂಚ ಲೀಲೋಪಕರಣ. ಇಲ್ಲ, ಇಂತಹ ಚೇತನಾತ್ಮಕಗಳನ್ನು ಉಳ್ಳಂತಹ ಅನೇಕ ವಿಧವಾದ ಈ ಪ್ರಪಂಚವನ್ನು ತನ್ನ ಲೀಲೋಪಕರಣವನ್ನಾಗಿ ಹೊಂದಿದಾನವನು. ಲೀಲೆಗೆ ಉಪಕರಣವಾಗಿದೆ. ಇಂತಹ ಪರಮಾತ್ಮನಿಗೆ ಅವನಿಗೆ ಇದು ಪ್ರತಿಪಾದಿತವಾಯಿತು ಅಂತ ಹೇಳಿ ಮಹಾವಿಭೂತಿ ಅಂತ ಹೇಳಿದ್ರೆ ನಿತ್ಯ ವಿಭೂತಿಯನ್ನು ಹೇಳ್ಬೋದು. ಅನಂತ ಮಹಾವಿಭೂತಿ ಲೀಲೋಪಕರಣ. ಲೀಲಾ ವಿಭೂತಿ ನಿತ್ಯ ವಿಭೂತಿ ಎಲ್ಲವೂ ಹೇಳಲ್ಪಟ್ಟಿದೆ ಅನ್ನೋದ್ರಿಂದಲೂ ಹೇಳ್ಬೋದು. ಈ ರೀತಿ ಇದೆಲ್ಲ ಈ ಪ್ರಕರಣದ ಒಂದು ಸಂಗ್ರಹವಾದ ಅರ್ಥ. ಇದುವರೆಗೂ ನಾವು ಸ್ಥಾಪನೆ ಮಾಡಲ್ಪಟ್ಟ ಪ್ರಧಾನ ವಿಷಯ ಪ್ರಮೇಯ ಅಂತ ಹೇಳಿದ್ರೆ ಯಾವುದನ್ನು ತಿಳಿಬೇಕೋ ಅದು ಪ್ರಧಾನವಾದ ಪ್ರಮೇಯ. ಆ ಪರಮಾತ್ಮನ ಸ್ವರೂಪವನ್ನ ಇಲ್ಲಿ ವಿಸ್ತರೇಣ ಪ್ರತಿಪಾದಿತಾನಾಂ ಅರ್ಥಾನಾಂ ಸುಗ್ರಹತ್ವಾಯ. ಈ ಪ್ರಕರಣದಲ್ಲಿ ವಿಸ್ತಾರವಾಗಿ ಹೇಳಲ್ಪಟ್ಟ ಅರ್ಥಗಳೆಲ್ಲ ಸುಲಭವಾಗಿ ತಿಳಿಯೋದಕ್ಕೋಸ್ಕರ ಉಕ್ತಾರ್ಥ ಜಾತಂ ಸಂಗ್ರಹೇಣ ಅನುಕ್ರಮತೆ, ಸಂಗ್ರಹವಾಗಿ ಎಲ್ಲವನ್ನು ತಿಳಿಸ್ತಾರೆ. ಪರಬ್ರಹ್ಮ ನಾರಾಯಣ ಶಬ್ದವು ಸಾಮಾನ್ಯ ವಿಶೇಷ ಶಬ್ದವು. ಪರಬ್ರಹ್ಮ, ಆತ್ಮ, ಸತ್, ಆಕಾಶ ಇದೆಲ್ಲ ಸಾಮಾನ್ಯ ಶಬ್ದಗಳು. ನಾರಾಯಣ ಶಬ್ದವು ವಿಶೇಷ ಶಬ್ದ. ನಿಖಿಲಹೇ ಇತ್ಯಾದಿನ ಉಭಯಲಿಂಗತ್ವ ಮುಕ್ತಂ. ಉಭಯಲಿಂಗ ವಿಶಿಷ್ಟನಾದವನು ಪರಮಾತ್ಮನು. ವಿಭೂತಿಮತ್ವಂ ಸಸಂಕಲ್ಪ ಇತಿ. ಉಭಯ ವಿಭೂತಿ ವಿಶಿಷ್ಟನಾದವನು ಪರಮಾತ್ಮನು. ನಿತ್ಯ ವಿಭೂತಿಮತ್ವಂ ಅಪರಿಚ್ಛೇದ್ಯ ಇತಿ. ಅದು ನಿತ್ಯ ವಿಭೂತಿಯನ್ನು ತಿಳಿಸುತ್ತೆ. ಮಹಾವಿಭೂತಿ ಅಪರಿಚ್ಛೇದ್ಯ ಸ್ವರೂಪ ಸ್ವಭಾವ ಅನಂತ ಮಹಾವಿಭೂತಿ ನಿತ್ಯ ವಿಭೂತಿ. ಇದು ಲೀಲೋಪಕರಣ ಅಂತ ಹೇಳಿದ್ರಿಂದ ಪ್ರಪಂಚ ಅನ್ನೋ ಲೀಲೋಪಕರಣ ಅನ್ನೋದು ಅದು ಲೀಲಾ ವಿಭೂತಿ. ಅಪರಿಚ್ಛೇದ್ಯ ಸ್ವರೂಪ ಸ್ವಭಾವ ಶಬ್ದೇನ ಇಯತ್ತಾರಾಹಿತ್ಯಂ. ಇಷ್ಟು ಅಂತ ಹೇಳಕ್ಕಾಗೋದಿಲ್ಲ. ಇಯತ್ತ ಅಂದರೆ ಒಂದು ಲಿಮಿಟೇ ಇಲ್ಲದೆ ಇರುವಂತಹದ್ದು ಅಂತ ಅರ್ಥ. ಇಷ್ಟು ಅಂತ ಹೇಳಕ್ಕಾಗದೇ ಇರುವಂತಹ ಔಜ್ವಲ್ಯಾದಿ ಗುಣೋತ್ಕರ್ಷ ವಿವಕ್ಷಿತ. ಸ್ವಭಾವ ಅಂದರೆ ಔಜ್ವಲ್ಯ ಮೊದಲಾದ ಗುಣಗಳು ಕೂಡ ಅಪರಿಚ್ಛೇದ್ಯವಾದದ್ದು ಅಂತ ಹೇಳಿ. ಅನಂತ ಶಬ್ದೇನ ನಿತ್ಯತ್ವಂ ವಿವಕ್ಷಿತಂ. ಅನಂತ ಮಹಾವಿಭೂತಿ ಎಂದಾಗ ನಿತ್ಯವಾದದ್ದು. ತದ್ಗತ ಪದಾರ್ಥ ಅನಂತ್ಯಂಬ. ಅವುಗಳಲ್ಲಿರುವ ಪದಾರ್ಥಗಳು ಅನಂತವಾಗಿದೆ. ಅದು ಕೂಡ ನಿತ್ಯವಾದಂತಹ ಮಹಾವಿಭೂತಿ. ಅದು ನಿತ್ಯ ವಿಭೂತಿ ಅಂತ ಹೇಳಲ್ಪಡೋದು. ಭೋಗ್ಯ ವಿಭೂತಿ ಉಚ್ಯತೆ ಶುದ್ಧೇ ಮಹಾವಿಭೂತ್ಯಾಖ್ಯೆ ಇತಿ ವಚನಾತ್. ಇದು ವಿಷ್ಣು ಪುರಾಣದಲ್ಲಿ ಶುದ್ಧೇ ಮಹಾವಿಭೂತ್ಯಾಖ್ಯೆ, ಮಹಾವಿಭೂತಿ ಎನ್ನುವ ಶಬ್ದ ಅಲ್ಲಿ ಹೇಳಲ್ಪಟ್ಟಿದೆ. ಅನಂತ ಮಹಾವಿಭೂತಿ ಅಂತ ಇಲ್ಲಿ ಶಬ್ದವನ್ನು ವಿಷ್ಣು ಪುರಾಣದ ಶ್ಲೋಕವನ್ನು ಇಲ್ಲಿ ನಮಗೆ ಸ್ಮರಣೆಗೆ ತರ್ತಾರೆ. ಶುದ್ಧೇ ಮಹಾವಿಭೂತ್ಯಾಖ್ಯೆ ಪರೇ ಬ್ರಹ್ಮಣಿ ಶಬ್ದತೆ. ಮೈತ್ರೇಯ ಭಗವತ್ ಶಬ್ದ ಸರ್ವಕಾರಣ ಕಾರಣೆ ಅಂತ ವಿಷ್ಣು ಪುರಾಣದ ಶ್ಲೋಕ. ಅಲ್ಲಿ ಪರಬ್ರಹ್ಮನಲ್ಲಿ ಹೇಳಲ್ಪಡುತ್ತೆ ಅಂತ ಹೇಳಿ ಮಹಾವಿಭೂತಿ ಎನ್ನುವ ಶಬ್ದವನ್ನು ಅಲ್ಲಿ ತೆಗೆದುಕೊಳ್ತಾರೆ. ಲೀಲಾ ವಿಭೂತಿ ಮತ್ತು ನಾನಾ ವಿಧ ಇತಿ ಏವಂ ಸರ್ವವಿಲಕ್ಷಣತ್ವ ಮುಕ್ತಂ. ಲೀಲಾ ವಿಭೂತಿ ವಿಶಿಷ್ಟನಾದವನು ನಾನಾ ವಿಧ ಅನಂತ ಚೇತನಾತ್ಮಕ ಪ್ರಪಂಚ ಲೀಲೋಪಕರಣ. ಲೀಲಾ ವಿಭೂತಿ ಉಭಯ ವಿಭೂತಿ ವಿಶಿಷ್ಟನಾದವನು. ಇದರಿಂದ ಸಕಲೇತರ ವಿಲಕ್ಷಣತ್ವ ಅನ್ನೋದು ಇದರಿಂದಲೇ ಸಿದ್ಧಿಸುತ್ತೆ ಅಂತ ಹೇಳಿ ಉಭಯಲಿಂಗ ವಿಶಿಷ್ಟತ್ವವೇನು, ಹಾಗೆಯೇ ಉಭಯ ವಿಭೂತಿ ವಿಶಿಷ್ಟತ್ವವೇನು, ಆ ವಿಭೂತಿಗಳ ಒಂದು ಮಹಿಮೆಯೇನು ಎಲ್ಲವೂ ತನ್ನ ಸಂಕಲ್ಪಕ್ಕೆ ಅನುಗುಣವಾಗಿಯೇ ಸ್ವರೂಪ ಸ್ಥಿತಿ ಪ್ರವೃತ್ತಿಗಳೆಲ್ಲ ಹೊಂದಿರುವಂತಹದ್ದು. ಇದೆಲ್ಲ ಉಳ್ಳಂತಹ ಪರಬ್ರಹ್ಮ ಮೊದಲಾದ ಸಾಮಾನ್ಯ ಶಬ್ದಗಳಿಂದ ಹೇಳಲ್ಪಟ್ಟ ನಾರಾಯಣನೇ ಜಗತ್ಕಾರಣನಾದ ನಾರಾಯಣನೇ ದೇವತಾ ವಿಶೇಷ ಅಂತ ಹೇಳಿ ಪರಮಾತ್ಮನ ಸ್ವರೂಪವನ್ನು ಈ ರೀತಿ ಇದುವರೆಗೂ ಸ್ಥಾಪನೆ ಮಾಡಲ್ಪಟ್ಟ ವಿಷಯದ ಒಂದು ಸಂಗ್ರಹವಾದ ಅರ್ಥವನ್ನು ಒಂದು ವಾಕ್ಯದಲ್ಲಿ
ಭಾಷಿಕಾರರು ಹೇಳ್ತಾರೆ. ಇಷ್ಟುವರೆಗೂ ಹೇಳಿರೋದು ಇಷ್ಟೇ, ಎಲ್ಲ ವೇದ ಪ್ರಾಮಾಣ್ಯದಿಂದಲೇ ಸ್ಥಾಪನೆ ಮಾಡಲ್ಪಟ್ಟದ್ದು. ಆ ವೇದಗಳ ಅಂಗಗಳೊಡನೆ ಸೇರಿ ಉಪಬ್ರಹ್ಮಾಂಡಗಳೊಡನೆ ಸೇರಿ ಸ್ಥಾಪನೆ ಮಾಡಲ್ಪಟ್ಟ ವಿಷಯ ಆ ಪರಬ್ರಹ್ಮ ಅಂತ ಹೇಳಲ್ಪಟ್ಟ ಉಭಯ ವಿಭೂತಿ ವಿಶಿಷ್ಟನಾದವನು, ಉಭಯಲಿಂಗ ವಿಶಿಷ್ಟನಾದವನು, ಸಕಲೇತರ ವಿಲಕ್ಷಣನಾದವನು, ಸ್ವಾಭಾವಿಕವಾದ ಅವನಿಗೆ ಅನವಧಿಕವಾದ ಅತಿಶಯ ಇರುವಂತಹ ಅಸಂಖ್ಯೇಯವಾದ ಕಲ್ಯಾಣ ಗುಣಗಳ ಉಳ್ಳವನು, ಎಲ್ಲವನ್ನು ತನ್ನ ಸಂಕಲ್ಪಕ್ಕೆ ಅನುಗುಣವಾಗಿ ಸ್ವರೂಪ ಸ್ಥಿತಿ ಪ್ರವೃತ್ತಿ ಎಲ್ಲ ಅವನ ಸಂಕಲ್ಪಕ್ಕೆ ಅನುಗುಣವಾಗಿ ಇರುವಂತಹ ಉಭಯ ವಿಭೂತಿ ವಿಶಿಷ್ಟನಾದವನು ಪರಮಾತ್ಮ ಅಂತ ಹೇಳಿ ಪರಮಾತ್ಮ ಸ್ವರೂಪವು ಈ ರೀತಿ ಸ್ಥಾಪಿಸಲ್ಪಟ್ಟಿತು ಅಂತ ಹೇಳಿ ಈಗ ಅದಕ್ಕೆ ಪ್ರಮಾಣಗಳನ್ನೆಲ್ಲ ಮುಂದೆ ತೋರಿಸ್ತಾರೆ. ಶ್ರುತಿ ಪ್ರಮಾಣಗಳನ್ನು ಎಲ್ಲದಕ್ಕೂ ಕೂಡ ಅನೇಕ ಶ್ರುತಿ ಪ್ರಮಾಣಗಳನ್ನು ತೆಗೆದು ಪರಮಾತ್ಮನ ಸ್ಥಾಪನೆ ಮಾಡ್ತಾರೆ. ಶರೀರಾತ್ಮ ಭಾವದಿಂದ ಸರ್ವವಸ್ತು ಸಮಾನಾಧಿಕರಣ್ಯ ಅನ್ನೋದು ಪರಮಾತ್ಮನಿಗೆ, ನಾರಾಯಣನಿಗೆ ಸರ್ವವಸ್ತು ಸಮಾನಾಧಿಕರಣ್ಯವು ಶರೀರಾತ್ಮ ಭಾವದಿಂದ ಹೇಗೆ ಹೇಳಲ್ಪಟ್ಟಿದೆ ಅನ್ನೋದಕ್ಕೆ ಅನೇಕ ಪ್ರಮಾಣಗಳನ್ನು ತೋರಿಸ್ತಾರೆ. ಶ್ರುತಿ ಪ್ರಮಾಣಗಳೇನು, ಸ್ಮೃತಿ ಪ್ರಮಾಣಗಳೇನು, ಎಲ್ಲವನ್ನು ಶರೀರಾತ್ಮ ಭಾವವನ್ನು ಸಮರ್ಥನೆ ಮಾಡುವುದಕ್ಕೆ ಸರ್ವ ವಿಲಕ್ಷಣಾದ ಪರಮಾತ್ಮನಿಗೆ ಎಲ್ಲವೂ ಸಮಾನಾಧಿಕರಣ್ಯವಾಗಿ ಹೇಳಿದೆಯಲ್ಲ, ಎಲ್ಲಕ್ಕಿಂತ ವಿಲಕ್ಷಣನಾದವನಿಗೆ ಎಲ್ಲ ವಸ್ತುಗಳೊಡನೆ ಹೇಗೆ ಸಮಾನಾಧಿಕರಣ್ಯ ಹೇಳಕ್ಕೆ ಸಾಧ್ಯ ಅಂತ ಹೇಳಿದ್ರೆ ಶರೀರಾತ್ಮ ಭಾವದಿಂದ ಹೇಳಕ್ಕೆ ಸಾಧ್ಯ. ಆ ಶರೀರಾತ್ಮ ಭಾವದಿಂದ ಎಲ್ಲವೂ ಅವನಿಗೆ ಶರೀರವಾಗಿರೋದ್ರಿಂದ ಅವನ ಆಧಾರದಲ್ಲಿಯೇ ಅವನ ನಿಯಮದಲ್ಲಿಯೇ ಇದ್ದು ಅವನಿಗೆ ಶೇಷಭೂತವಾಗಿದೆ ಅನ್ನುವ ಒಂದು ಸಂಬಂಧದಿಂದ ಶೇಷಿ ಆಧಾರ ಆಧೇಯ ಮತ್ತು ನಿಯಾಮಕ ಸಂಬಂಧ, ಈ ಮೂರು ವಿಧವಾದ ಎಲ್ಲ ಕಾಲದಲ್ಲೂ ಇರುವ ಸಂಬಂಧದಿಂದ ಪರಮಾತ್ಮನಿಗೂ ಎಲ್ಲ ವಸ್ತುಗಳಿಗೂ ಸಮಾನಾಧಿಕರಣ್ಯವನ್ನು ಹೇಳಕ್ಕೆ ಸಾಧ್ಯ ಅನ್ನೋದಕ್ಕೆ ಅದು ಹೇಗೆ ಶ್ರುತಿ ಸ್ಮೃತಿಗಳಲ್ಲೆಲ್ಲ ಪ್ರತಿಪಾದ್ಯವಾಗಿದೆ ಅನ್ನೋಕ್ಕೆ ಅನೇಕ ಪ್ರಮಾಣಗಳನ್ನು ಮುಂದೆ ಇಲ್ಲಿ ತೋರಿಸ್ತಾರೆ. ಇನ್ನು ಮುಂದೆ ಅದು ಒಂದು ಇಲ್ಲಿಗೆ ಹೊಸ ಪ್ರಕರಣ ಆರಂಭವಾಗುತ್ತೆ. ಅದನ್ನು ಮುಂದಿನ ಕ್ಲಾಸಲ್ಲಿ ಮುಂದುವರಿಸೋಣ ಅಂತ ಹೇಳಿ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸಿ ನಿಲ್ಲಿಸ್ಕೊಳ್ತೇನೆ. ಯೋ ನಿತ್ಯಮಚ್ಯುತ ಪದಾಂಬುಜಯುಗ್ಮರುಕ್ಮವ್ಯಾಮೋಹತಃ ತರಿತರಾಣಿ ನಾಯಮೇನೆ ತಸ್ಮದ್ಗುರೋರ್ಭಗವತೋಸ್ಯ ಸಿಂಧೋ ರಾಮಾನುಜಸ್ಯ ಚರಣೋ ವಿರಣಂ ಪ್ರಪದ್ಯೆ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ. ಶ್ರೀಕೃಷ್ಣ.